वक्रतुण्डञ्च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। The following 2RRR program broadcast in the Kannada language is supported by the Community Broadcasting Foundation of Australia. ಶರಣ ಸಕಲ ಕಾರ್ಯ ಕಾರಣ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ನಿನ್ನ ಮನನದಿಂದ ತನನವೆನುತ್ತಿದೆ ತನು ಪಾವನ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಸುಖದಾಮಿಷವು ದುಃಖ ವಿಷವು ಹಿಗ್ಗಿ ಪ್ರಾಣ ಪೂರಣ ಸುಖದಾಮಿಷವು ದುಃಖ ವಿಷವು ಹಿಗ್ಗಿ ಪ್ರಾಣ ಪೂರಣ ಪಂಚಕರಣಗಳಿಗಡಣ ಕಟ್ಟಿತು ಗುಡಿ ತೋರಣ ಪಂಚಕರಣಗಳಿಗಡಣ ಕಟ್ಟಿತು ಗುಡಿ ತೋರಣ ನನ್ನ ಹರಣ ನಿನಗೆ ಶರಣ ಸಕಲ ಕಾರ್ಯ ಕಾರಣ ಹರುಷರಸವೇ ಕರುಣದ ಸುವೆ ಜೀವಧರ್ಮ ಧಾರಣ ಹರುಷರಸವೇ ಕರುಣದ ಸುವೆ ಜೀವಧರ್ಮ ಧಾರಣ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ. ನಮಸ್ಕಾರ ಶ್ರೋತೃಗಳೇ, ನೀವು ಇದೀಗ ಕೇಳಿದ ಕವಿತೆ ಅಂಬಿಕಾತನಯ ದತ್ತ ಅಥವಾ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಅತ್ಯುತ್ತಮ ಭಾವಗೀತೆಗಳಲ್ಲಿ ಒಂದು. ನೋಡಿ, ಈ ಕವಿಗೆ ಕಾವ್ಯ ಬರೆಯೋದಕ್ಕೆ ಮಾತು ಅಥವಾ ಪದ ಬೇಕಿರಲಿಲ್ಲ, ನಾದ ಒಂದೇ ಸಾಕಾಗಿತ್ತು. ಅದರಲ್ಲೇ ಕಾವ್ಯ ಸೃಷ್ಟಿಯಾಗ್ತಿತ್ತು. ನಿನ್ನ ಮನನದಿಂದ ತನನ ಎನ್ನುತ್ತಿದೆ ತನ್ನು ಪಾವನ ಅಂದರು, ಲೀಲಾ ಜಾಲವಾಗಿ ಹೇಳ್ಬಿಟ್ರು. ಸುಖದ ಮಿಷವು ದುಃಖ ವಿಷವು ಹಿಗ್ಗಿ ಪ್ರಾಣ ಪೂರಣ ಅಂದರು. ಅದಲ್ಲದೆ ಇದರ ಕೊನೆ ಸಾಲುಗಳನ್ನು ನೀವು ಗಮನಿಸಿರಬೇಕು. ರಸವೇ ಜನನ
ವಿರಸ ಮರಣ ಸಮರಸವೇ ಜೀವನ. ಇದು ಯಾವುದೇ ಸಾಹಿತ್ಯದ ಅಮರ ಸಾಲುಗಳು ಅಂತ ಹೇಳಿ ಈ ಕವಿತೆಯನ್ನು ನೀವು ತಗೊಂಡು ಒಂದೊಂದು ಪದ ತಗೊಂಡು ಹೋದ್ರೂ ಅದಕ್ಕೆ ಏನೋ ಒಂದು ಅರ್ಥ ವಿಶೇಷತೆ ಬೆಳ್ಕೊಂಡು ಹೋಗುತ್ತೆ. ಇದರ ಅರ್ಥ ವ್ಯಾಪ್ತಿಯ ಬಗ್ಗೆ ಯೋಚನೆ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ಇದು ಸಿಡ್ನಿ ಕನ್ನಡ ವಾಣಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತು ನನ್ನ ಜೊತೆ ಗಣೇಶ್ ಪ್ರಸಾದ್ ಕೂಡ ಇದ್ದಾರೆ. ನಮಸ್ಕಾರ, ನಾನು ಗಣೇಶ್ ಪ್ರಸಾದ್. ಶ್ರೀನಿವಾಸ್ ಅವರೇ, ನೀವು ಹೇಳಿದ್ರಿ ಈ ಅಂಬಿಕಾತನಯ ದತ್ತ ಅವರ ಕವನದ ಬಗ್ಗೆ. ಆ ಕವನನ್ನ ವಿಶ್ಲೇಷಣೆ ಮಾಡಕ್ಕೆ ನಮಗಂತೂ ಇರುವ ಬುದ್ಧಿಶಕ್ತಿ ಬಹಳ ಕಡಿಮೆ. ಇಲ್ಲ, ಅದಕ್ಕೂ ಒಂದು ಕಸರತ್ತು ಬೇಕು ಅಂತ ಹೇಳೋಣ. ಹೌದು ಹೌದು, ಅದು ನಮ್ಮಂತ ಸಾಮಾನ್ಯರಿಗೆ ಎಟ್ಕುವಂತ ವಿಷಯ ಅಲ್ಲ ಅದು. ಇಲ್ಲ, ಅದು ಅದಕ್ಕೆ ಒಂದು ರೀತಿ ಟ್ರೈನಿಂಗ್ ಬೇಕು ಅನ್ಸುತ್ತೆ. ಸಂಗೀತ ಆಗ್ಬೋದು, ಸಾಹಿತ್ಯ ಆಗ್ಬೋದು, ಅಥವಾ ತತ್ವಜ್ಞಾನ ಆಗ್ಬೋದು. ಅದನ್ನ ನಾವು ಅರ್ಥೈಸ್ಕೊಂಡು ಹೌದು ಎಳೆಯಾಗಿ ಬಿಡಿಸಿ ಅದನ್ನ ಹೇಳೋದ್ರಲ್ಲಿ ಹೌದು ಒಂದು ಟ್ರೈನಿಂಗ್ ಬೇಕಾಗುತ್ತೆ. ಅದು ಇಲ್ಲ ಅಂತ ಹೇಳೋದಿಲ್ಲ. ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇವತ್ತು ನವೆಂಬರ್ ತಿಂಗಳ 30ನೇ ತಾರೀಕು. ಇನ್ನು ನಮ್ಮ ತರಂಗಾಂತರ ಇತ್ಯಾದಿಗಳಿಂದ ಕೊಟ್ಟು ನೀವು ಮನೆಗೆ ಬಂದಿರೋರ್ಗೆ ಅಡ್ರೆಸ್ ಕೊಡೋ ಅವಶ್ಯಕತೆ ಖಂಡಿತ ಇಲ್ಲ. ಆದರೆ ಒಂದು ವಿಚಾರ ಹೇಳ್ತೀನಿ, ನಮಗೆ ನಿಮ್ಮ ಸಲಹೆ ಟೀಕೆ ಮುಖ್ಯ ಮತ್ತು ಅವಶ್ಯಕ. ದಯವಿಟ್ಟು ಕಾರ್ಯಕ್ರಮದ ಅವಧಿಯಲ್ಲಾಗ್ಬೋದು ಅಥವಾ ನಂತರ ಕಾರ್ಯಕ್ರಮದ ಅವಧಿಯಲ್ಲಿ ಫೋನ್ ಮಾಡಿ 98162777 ಅಥವಾ ನಿಮಗೆ ಇಷ್ಟೊತ್ತಿಗಾಗಲೇ ತಿಳಿದಿರೋ ಪ್ರಕಾರ ಒಂದೆರಡು ದಿನಗಳ ನಂತರ ನಮ್ಮ ಕಾರ್ಯಕ್ರಮ ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ಅಪ್ಲೋಡ್ ಆಗುತ್ತೆ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಒಂದು ಅವಕಾಶ ಇದೆ. ಇನ್ನು ಇಷ್ಟು ಹೇಳಿದ ಮೇಲೆ ಏನು ಇವತ್ತಿನ ಕಾರ್ಯಕ್ರಮ ಅಂತ ಕೇಳ್ತೀರಾ ಗಣೇಶ್ ಪ್ರಸಾದ್? ಆಯ್ತು, ಹೇಳಿ, ನಮ್ಮ ಶ್ರೋತೃಗಳು ತಿಳ್ಕೊತಾರೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯಾಂಶಗಳು ಅಂದರೆ, ಒಂದು, ಇಂದು ನನ್ನ ಜೊತೆ ಕುಳಿತಿರುವ ಗಣೇಶ್ ಪ್ರಸಾದ್ ಅವರೇ ನಿರೂಪಿಸ್ತಾ ಇರುವಂಥ ಕರುಣಾಳು ಬಾಬೆಳಕೆ ಮುಂದುವರಿಯುತ್ತೆ. ಅದಾದ ಮೇಲೆ ಬೆಂಗಳೂರಿನಿಂದ ಆಗಮಿಸಿದ್ದ ಅನ್ಬೇಕು NRI ಫೋರಂನ ಮಾಜಿ ಉಪಾಧ್ಯಕ್ಷೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯೆ ಡಾಕ್ಟರ್ ಆರತಿ ಕೃಷ್ಣ ಅವರ ಜೊತೆ ಮಾಡಿದ ಒಂದು ಸಂದರ್ಶನ. ಅದಲ್ಲದೆ KV ಘನಶ್ಯಾಮ್ ಅವರು ನಡೆಸ್ಕೊಟ್ಟಿರುವಂಥದ್ದು ಇಂಥವರು ಎಲ್ಲಿ ಹೋದರು ಅನ್ನೋ ಸರಣಿನ ಹೋದ ವಾರನೇ ಆರಂಭಿಸಬೇಕಾಗಿತ್ತು, ಆಗಲಿಲ್ಲ. ಆದರೆ ಅದನ್ನ ಇವತ್ತು ಆರಂಭಿಸೋಣ. ಇದು ಇವತ್ತಿನ ಕಾರ್ಯಕ್ರಮದ ಸ್ಥೂಲ ಪರಿಚಯ. ಇದು ಆದಮೇಲೆ ನಮಗೆ ಸಮಯ ಉಳಿದಿದ್ರೆ ನಮ್ಮ ಕನ್ನಡದ ಶ್ರೇಷ್ಠ ಸಾಹಿತ್ಯಕಾರರು, ಅದರಲ್ಲಿ ಬೆಂಗಳೂರಿನಿಂದ ಶ್ರೀ S ವೆಂಕಟಕೃಷ್ಣ ಅವರ ಅನಿಸಿಕೆಗಳನ್ನ ಬರೆದು ಕಳಿಸಿದ್ದಾರೆ. ಅದರಲ್ಲಿ ಇಬ್ಬರ ಬಗ್ಗೆ ಓದೋಣ ಅಂತ ಮನಸ್ಸಿದೆ. ಖಂಡಿತ ಆಗ್ಬೋದು. ಈಗ ಇಷ್ಟು ಪೀಠಿಕೆ ಆದಮೇಲೆ ನಮ್ಮ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಪ್ರಾರಂಭಿಸೋಣ. ನಾನು ಹೇಳಿದಾಗೆ ಮೊದಲನೇದಾಗಿ ಕರುಣಾಳು ಬಾಬೆಳಕೆ. ಗಣೇಶ್ ಪ್ರಸಾದ್ ಈ ಕಾರ್ಯಕ್ರಮವನ್ನು ನಿವೇದಿಸ್ತಾ ಇದ್ದಾರೆ. ಇದರ ಮೊದಲ ಕಂತನ್ನು ಹೋದ ವಾರ ಕೇಳಿದ್ವಿ. ಇದು ಇವತ್ತು ಹೀಗೆ ಮುಂದುವರಿಯುತ್ತೆ. ಇದೋ ಕೇಳಿ ಗಣೇಶ್ ಪ್ರಸಾದ್ ಅವರು ನಮ್ಮ ಮುಂದೆ ಇಡ್ತಿರುವಂತ ಕಾರ್ಯಕ್ರಮ ಕರುಣಾಳು ಬಾಬೆಳಕೆ. ಕರುಣಾಳು ದೇವರ ಇದು ಗುರುರಾಜ ಕರ್ಜಗಿಯವರ ಕರುಣಾಳು ಬಾಬೆಳಕೆ ಕಥೆಗಳು. ಚಿಲುಮೆ ಅಂತರಂಗದಲ್ಲಿ ಒಂದು ಪುಟ್ಟ ಊರು. ಅಲ್ಲಿ ಎಲ್ಲ ತರದ ಸ್ತರದ ಜನ. ಅಲ್ಲಿ ಒಂದು ದಿನ ಆಕಾಶವಾಣಿ ಕೇಳಿಸಿತು. ನಿಮ್ಮೆಲ್ಲರ ಮೇಲೆ ಭಗವಂತನ ಕೃಪೆ ಆಗಿದೆ. ನೀವೆಲ್ಲ ಸಂತೋಷವಾಗಿರಲು ಏನು ಬೇಕೋ ಅದೆಲ್ಲವನ್ನೂ ಕೊಡಲು ತೀರ್ಮಾನಿಸಿದ್ದಾನೆ. ಅದಕ್ಕೆ ನಿಮಗೇನು ಬೇಕೋ ಅದನ್ನೆಲ್ಲ ಒಂದು ಕಾಗದದಲ್ಲಿ ಬರೆದು ವಸ್ತ್ರದಲ್ಲಿ ಗಂಟು ಕಟ್ಟಿ ಮಧ್ಯರಾತ್ರಿ 12 ಗಂಟೆಗೆ ಊರ ಹೊರಗಿರುವ ಆಲದ ಮರದ ಆಚೆಗೆ ಎಸೆದು ಬಂದುಬಿಡಿ. ನೀವು ಕೇಳಿದ್ದೆಲ್ಲ ಆಗುತ್ತದೆ. ಜನ ನಂಬುತ್ತಾರೆಯೇ? ಸುಮ್ಮನೆ ನಕ್ಕು ಬಿಟ್ಟರು. 2 ತಾಸಿನ ಮೇಲೆ ಮತ್ತೆ ಆಕಾಶವಾಣಿ, ಮತ್ತೆ ಅದೇ ವಿಷಯ. 4 ತಾಸಿನ ನಂತರ ಮತ್ತೊಮ್ಮೆ ಆಕಾಶವಾಣಿಯಾಗಿ ಇದೇ ಕಡೆಯ ಅವಕಾಶ ಎಂದಾಗ ಜನ ಎಚ್ಚೆತ್ತರು. ಕಾಗದ ಪೆನ್ಸಿಲ್ ಹಿಡಿದು ಪಟ್ಟಿ ಮಾಡತೊಡಗಿದರು. ಕೆಲವರು ಒಂದು ದೊಡ್ಡ ನೋಟ್ಬುಕ್ ತೆಗೆದುಕೊಂಡು ಬರೆಯತೊಡಗಿದರು. ಕೊನೆಗೆ ಗಂಟು ಕಟ್ಟಿ ಮಧ್ಯರಾತ್ರಿ ಹೊರಟು ಊರ ಮುಂದಿರುವ ಆಲದ ಮರದ ಆಚೆ ಎಸೆದು ಬಂದರು.
ಆ ಊರಲ್ಲಿ ಒಬ್ಬ ಭಿಕ್ಷುಕ. ಅವನಿಗೂ ಉಪದೇಶ ನೀಡಿದರು. ಏನು ಬೇಕೋ ಬೇಡಿಕೋ, ನಿನ್ನ ದಾರಿದ್ರ್ಯ ಹೋಗಿಬಿಡುತ್ತದೆ. ಆತ ನಕ್ಕು ಸುಮ್ಮನಾದ. ರಾತ್ರಿ ಜನಕ್ಕೆ ನಿದ್ದೆ ಬರುತ್ತದೆಯೇ? ಆದರೆ ಅದೇನು ಪವಾಡವೋ, ಎಲ್ಲರೂ ಎಚ್ಚರವಿಲ್ಲದಂತೆ ಮಲಗಿಬಿಟ್ಟರು. ಬೆಳಿಗ್ಗೆ ಎದ್ದಾಗ ಏನಾಶ್ಚರ್ಯ! ಅವರು ಏನೇನು ಬೇಡಿಕೊಂಡಿದ್ದರೋ ಅವೆಲ್ಲ ಇವೆ. ಮನೆಯಲ್ಲಿಯ ವಸ್ತುಗಳು, ಕಾರುಗಳು, ಆಭರಣಗಳು ಎಲ್ಲ ಕೇಳಿದಂತೆಯೇ ಇದ್ದವು. ಇವರ ಸಂತೋಷ ಕೇವಲ 10 ನಿಮಿಷ ಮಾತ್ರ. ಒಬ್ಬ ಮನೆಯ ಹೊರಗೆ ಹೋಗಿ ನೋಡಿದ. ಪಕ್ಕದ ಮನೆಗೆ 5 ಅಂತಸ್ತು 4 ಹೊಸ ಕಾರುಗಳು ಮನೆಯ ಮುಂದೆ ನಿಂತಿವೆ. ಎದುರಿನ ಸಣ್ಣ ಮನೆ ಮಾಯವಾಗಿ ದೊಡ್ಡ ಬಂಗಲೆ ಬಂದಿದೆ. ಮುಂದೆ ದೊಡ್ಡ ತೋಟ, ಕಾರಂಜಿಗಳು. ಛೆ, ನಾನು ಅವರಂತೆ ಇನ್ನೂ ದೊಡ್ಡ ಮನೆ, ದೊಡ್ಡ ತೋಟ, ಇನ್ನಷ್ಟು ಕಾರುಗಳನ್ನು ಕೇಳಬಾರದಿತ್ತೇ ಎಂದುಕೊಂಡ. ಇದು ಇವನೊಬ್ಬನ ಕಥೆಯಲ್ಲ. ಪ್ರತಿಯೊಬ್ಬರೂ ಮತ್ತೊಬ್ಬರನ್ನು ನೋಡಿ ಗೋಳಾಡಿದವರೇ. ಈ ಊರಲ್ಲಿ ಮೊದಲು ಮತ್ತು ಅನಂತರ ಅಷ್ಟೇ ಸುಖವಾಗಿದ್ದವನು ಆ ಭಿಕ್ಷುಕ ಮಾತ್ರ. ಸಂತೋಷ ಮನಸ್ಸಿನ ಒಂದು ಸ್ಥಿತಿ, ಹೊರಗಿನ ವಸ್ತುಗಳಿಂದ ಬರುವಂತಹುದಲ್ಲ. ಹೊಸ ವಸ್ತುಗಳನ್ನು ಪಡೆದ ಕೆಲ ದಿನಗಳ ನಂತರ ಅದಕ್ಕಿದ್ದ ಪ್ರೀತಿ ಕಳೆದು ಹೋಗಿ ಮತ್ತೆ ಹೊಸ ವಸ್ತುವಿನ ಹುಡುಕಾಟ, ನಿರಂತರ ತಡಕಾಟ. ನಿಜವಾದ ಸಂತೋಷದ ಹೊರತೆ ಒಳಗಿನಿಂದಲೇ ಉಕ್ಕಬೇಕು. ನಮಸ್ಕಾರ. ಕರುಣಾಳು ಬಾ ಬೆಳಕೆ. ಕಥೆ 4 ಸಂದೇಶಗಳು. ಉತ್ತರ ಧ್ರುವದಲ್ಲಿ ಚಳಿಗಾಲ ಪ್ರಾರಂಭವಾಗುತ್ತಲೇ ಪಕ್ಷಿಗಳು ದಕ್ಷಿಣದ ಕಡೆಗೆ ಹಾರತೊಡಗುತ್ತವೆ. ಒಂದು ಸಲ ಮುಂಬರುವ ಚಳಿಯನ್ನು ಗಮನಿಸಿ ಹಾರಲು ನಿಶ್ಚಯಿಸಿದವು. ಒಂದು ಪುಟ್ಟ ಪಕ್ಷಿಗೆ ಇದು ಇಷ್ಟವಿಲ್ಲ. ಹಿರಿಯ ಪಕ್ಷಿಗಳು ಎಷ್ಟು ಬುದ್ಧಿ ಹೇಳಿದರೂ ಒಪ್ಪದೆ ಹಿಂದೆ ಉಳಿಯಿತು. ಸ್ವಲ್ಪ ದಿನಗಳ ನಂತರ ಚಳಿ ಹೆಚ್ಚಾಗಲು ಅದಕ್ಕೆ ತಪ್ಪಿನ ಅರಿವಾಗಿ ದಕ್ಷಿಣಕ್ಕೆ ಹಾರಿತು. ಪಾಪ, ಅದಕ್ಕೆ ದಾರಿ ಗೊತ್ತಿಲ್ಲ. ಹಾರಿದಂತೆ ರೆಕ್ಕೆಯ ಮೇಲೆ ಮಂಜುಗೂಡಿ ಭಾರವಾಗುತ್ತಿದ್ದವು. ಎಷ್ಟು ದೂರ ನೋಡಿದರೂ ನೀರೇ ನೀರು. ಅದಕ್ಕೆ ತಾನು ಬದುಕುವುದು ಸಾಧ್ಯವಿಲ್ಲ ಎನಿಸಿತು. ಎಲ್ಲಿಯಾದರೂ ಭೂಮಿ ಕಾಣಿಸೀತೆ ಎಂದು ಹುಡುಕುತ್ತಿತ್ತು. ಇನ್ನೇನು ಕುಸಿದೇ ಹೋಗುತ್ತೇನೆ ಎನ್ನುವಾಗ ಭೂಪ್ರದೇಶ ಕಾಣಿಸಿತು. ಎಲ್ಲ ಶಕ್ತಿ ಪ್ರಯೋಗಿಸಿ ಹಾರಿ ಬಂದು ನೆಲದ ಮೇಲೆ ಬಿದ್ದಿತು. ಅದು ಬಿದ್ದದ್ದು ಒಬ್ಬ ರೈತನ ಮನೆಯ ಹಿತ್ತಲಲ್ಲಿ. ಬೆಳಗಿನ ಜಾವ ರೈತನ ಹೆಂಡತಿ ಕೊಟ್ಟಿಗೆ ಗುಡಿಸಿ ಸೆಗಣಿಯನ್ನು ತಂದು ಕತ್ತಲಲ್ಲಿ ಗೊತ್ತಾಗದೆ ಪಕ್ಷಿಯ ಮೇಲೆ ಹಾಕಿಬಿಟ್ಟಳು. ದಾಡಿ ಹೋಯಿತು ಪಕ್ಷಿ. ಉಸಿರುಗಟ್ಟುತ್ತಿದೆ. ತನ್ನ ಚುಂಚಿನಿಂದ ಒಂದು ಸಣ್ಣ ತೂತು ಮಾಡಿಕೊಂಡಾಗ ಹೊರಗಿನಿಂದ ಗಾಳಿ ಬಂದಿತು. ಪಕ್ಷಿಗೆ ಖುಷಿ, ಏಕೆಂದರೆ ಸೆಗಣಿಯಿಂದಾಗಿ ಚಳಿ ಬಾಧೆ ಇಲ್ಲ, ಗಾಳಿ ಕೂಡ ಬರುತ್ತಿದೆ. ಸಂತೋಷದಿಂದ ಹಾಡತೊಡಗಿತು. ರೈತನ ಮನೆಯ ಬೆಕ್ಕು ಇದನ್ನು ಕೇಳಿ ಹುಡುಕುತ್ತಾ ಬಂದು ಸೆಗಣಿಯನ್ನು ಸರಿಸಿ ಪಕ್ಷಿಯನ್ನು ತಿಂದು ಬಿಟ್ಟಿತು. ಇದರಲ್ಲಿ 4 ಸಂದೇಶಗಳಿವೆ. 1. ಹಿರಿಯರ ಮಾತನ್ನು ಕೇಳು, ಅದು ನಿನ್ನ ಒಳ್ಳೆಯದಕ್ಕೆ. 2. ನಿನ್ನ ಮೇಲೆ ಸೆಗಣಿ ಹಾಕುವವರೆಲ್ಲ ನಿನ್ನ ವೈರಿಗಳಲ್ಲ. 3. ನಿನ್ನನ್ನು ಸೆಗಣಿಯಿಂದ ಹೊರಗೆ ತೆಗೆಯುವವರು ನಿನ್ನ ಮಿತ್ರರಲ್ಲ. 4. ನೀನು ಸೆಗಣಿಯ ಗೂಡಿನಲ್ಲೇ ಸಂತೋಷವಾಗಿದ್ದೇನೆ ಎಂದುಕೊಂಡರೆ ಬಾಯಿ ಮುಚ್ಚಿ ಸುಮ್ಮನಿರು, ಹಾರಾಡಬೇಡ. ನಮಸ್ಕಾರ. ಅಂತೂ ಆಧುನಿಕ ನೀತಿ ಕಥೆಗಳು. ಹೌದು ಹೌದು, ಅದು ಕಥೆಗಳು ಬಹಳ ಚೆನ್ನಾಗಿರುತ್ತವೆ, ಚಿಕ್ಕದಾಗಿರುತ್ತವೆ, ಸಂದೇಶ ಕೊಡುತ್ತವೆ. ಖಂಡಿತ ಖಂಡಿತ. ಅದಕ್ಕೆ ಹೇಳಿದ್ನಲ್ಲ, ಆಧುನಿಕ ನೀತಿ ಕಥೆಗಳು, ಆಧುನಿಕ ಪಂಚತಂತ್ರ ಕಥೆಗಳ ತರ ತುಂಬಾ ಚೆನ್ನಾಗಿದೆ. ಹೀಗೆ ಮುಂದುವರಿಯಲಿ. ಆಮೇಲೆ ಈಗ ನಮಗೆಲ್ಲ ಪರಿಚಿತರಾಗಿರುವಂತ ರಂಜನಿ ಮತ್ತು ಜಯಂತ್ ಅವರು ಈಗ ದಕ್ಷಿಣ ಅಮೆರಿಕಾನಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಅವರು ನಮಗೆ ಒಂದು ಶ್ರವಣ ಪೋಸ್ಟ್ ಕಾರ್ಡ್ ಅಂತ ಕರಿತೀನಿ, ಅದನ್ನ ಕಳಿಸಿದ್ದಾರೆ. ಇವಾಗ ಅದನ್ನ ಕೇಳೋಣ. ಒಂದ್ ನಿಮಿಷ. ಇಲ್ಲಿ ಅಂದ್ರೆ ಇದೇನು ಆಡಿಯೋ ಪೋಸ್ಟ್ ಕಾರ್ಡ್ ಅಂತ? ಆಡಿಯೋ ಪೋಸ್ಟ್ ಕಾರ್ಡ್ಗೆ ನಾನು ಶ್ರವಣ ಪೋಸ್ಟ್ ಕಾರ್ಡ್ ಅಂತೀನಿ. ಅದನ್ನ ಕೇಳೋಣ. ಇದು ಕೇಳಿ ಜಯಂತ್ ಅವ್ರು ಮಾತಾಡ್ತಾ ಇದ್ದಾರೆ. ಸಿಡ್ನಿ ಕನ್ನಡವಾಣಿ ಶ್ರೋತೃಗಳಿಗೆ ಉಸುವಾಯ ನಗರದಿಂದ ಜಯಂತ್ ಮಾಡುವ ನಮಸ್ಕಾರಗಳು. ಪ್ರಸ್ತುತ ನಾನು ಹಾಗೂ ಶ್ರೀರಂಜನಿ ದಕ್ಷಿಣ ಅಮೆರಿಕ ಮತ್ತು ಅಂಟಾರ್ಟಿಕಾ ಪ್ರವಾಸದಲ್ಲಿ ಇದ್ದೇವೆ. ಈಗಾಗಲೇ ನಾವು ಸ್ಯಾಂಟಿಯಾಗೋ ನಗರದಲ್ಲಿ LSO ಅಣೆಕಟ್ಟು, ಸ್ಯಾಂಟಿಯಾಗೋ ನಗರ ಪ್ರದಕ್ಷಿಣೆ, ಪೋರ್ಟ್ ನ್ಯಾಥ್ಲಿ ಎಂಬ ಊರಿನಲ್ಲಿ ಟೋರೆಸ್ ಡೆಲ್ ಪೈನ್ ನ್ಯಾಷನಲ್ ಪಾರ್ಕ್, ಮಿರಡೋರ್ ಸಾಲ್ತೋ ಗ್ರಾಂದೆ ಜಲಪಾತಗಳನ್ನು ನೋಡಿ, ಎಲ್ ಕೆಲಫೆತ್ ಎಂಬ ಊರಿನಲ್ಲಿ ಪೆರಿತೋ ಮೊರೆನೋ ಗ್ಲೇಷಿಯರ್ಗಳನ್ನು ಸಹ ನೋಡಿ, ಇದೀಗ MS
ಥೋರ್ವಾಲ್ಡ್ ಅಮುಂಡ್ಸೆನ್ ಹಡಗನ್ನು ಉಸುವಾಯ ನಗರದಲ್ಲಿ ಸೇರಿದ್ದೇವೆ. ಹಿಮಾಚ್ಛಾದಿತ ಆಂಡೀಸ್ ಪರ್ವತ ಶ್ರೇಣಿ, ಜಲಪಾತಗಳು, ರಮ್ಯವಾದ ಪ್ರಕೃತಿ ಸೌಂದರ್ಯ ಭಾರತ ದೇಶದ ಹಿಮಾಲಯವನ್ನು ನೆನಪಿಸುತ್ತದೆ. ಆಂಡೀಸ್ ಪರ್ವತ ಶ್ರೇಣಿಯು ಪ್ರಪಂಚದಲ್ಲೇ ಅತಿ ದೊಡ್ಡ ಪರ್ವತ ಶ್ರೇಣಿಯಾಗಿದ್ದು ಅರ್ಜೆಂಟೀನಾ, ಚಿಲಿ, ಬೊಲಿವಿಯಾ, ಪೆರು, ಈಕ್ವೆಡಾರ್, ವೆನಿಜುಲಾ ಅಂಡ್ ಕೊಲಂಬಿಯಾ 7 ದೇಶಗಳಲ್ಲಿ ಹಾದು ಹೋಗುತ್ತದೆ. ಇದರ ಉದ್ದ 8,900 ಕಿಲೋಮೀಟರ್. ಈ ಉಸುವಾಯ ನಗರವನ್ನು ಈ ಪ್ರಪಂಚದ ಅಂತ್ಯ ಎಂದು ಹೇಳುತ್ತಾರೆ. ನಾಳೆಯಿಂದ 7ನೇ ಖಂಡವಾದ ಅಂಟಾರ್ಟಿಕಾವನ್ನು ನೋಡಲು ಹೊರಟಿದ್ದೇವೆ. ನಮಸ್ಕಾರ. ಜಯಂತ್ ಅವರೇ, ಅಂಟಾರ್ಟಿಕಾದಿಂದಾನೂ ನಮಗೆ ಈ ಥರ ಒಂದು ಪೋಸ್ಟ್ ಕಾರ್ಡ್ ಕಳಿಸಿ ಅಂತ ಕೇಳ್ಕೊಳ್ಳೋಣ. ಹೀಗೆ ಇದು ನೋಡಿ, ಇದೊಂದು ಹೊಸ ಥರ ಆಯಿತು. ಶ್ರೋತೃಗಳಿಗೆ ಒಂದು ಈ ಮೂಲಕ ಕರೆ ಕೊಡೋಣ. ನೀವು ಯಾವ್ದಾದ್ರು ಇದೇ ಥರ ಕುತೂಹಲಕಾರಿ ಸ್ಥಳಕ್ಕೆ ಹೋದರೆ ನಿಮ್ಗೇನೋ ಇನ್ನೊಬ್ರಿಗೆ ಇದನ್ನು ಹೇಳಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನಮಗೊಂದು 4 ಲೈನ್ ಹಾಕಿ ಒಂದು ಸಂದೇಶ ಕಳಿಸಿದ್ರೆ ಸಾಕು. ಒಂದು MP3 ಫೈಲ್ ಕಳಿಸ್ಬಿಟ್ರು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಕಳಿಸಿದ್ರು ಆಯಿತು. ಕಳಿಸಿದ್ರೆ ನಾವು ಇಲ್ಲಿ ಪ್ರಸಾರ ಮಾಡ್ತೀವಿ. ಅದನ್ನ ಕೇಳಿದವ್ರು ಸಂತೋಷ ಪಡ್ತಾರೆ. ಅವ್ರಿಗೂ ಅದನ್ನ ನೋಡೋಣ ಅನ್ನೋ ಒಂದು ಉತ್ತೇಜನ ಬಂದ್ರು ಒಂದು ಉತ್ಸಾಹ ಬರಬಹುದು. ಆಯ್ತು, ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳ್ಬಿಟ್ಟು ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಇದು ಕೇಳಿ, ಸ್ಪಾನ್ಸರ್ ಸಂದೇಶ. Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au. Right now, we are in the sales season, so please be warned. Be aware of scams. These include fake shopping websites, dodgy posts, and deals just too good to be true. Here are some warning signs to watch out for on shopping sites you visit. Prices are much lower than anywhere else. Spelling mistakes and poor grammar. No refund or return policy page, and vague or minimal contact information. For more information, search online shopping/NSW Government. Hi, my name's Natalie, and I hope you'll join me here at 2RRR every Saturday when I present the Time Slides program. Listen in for interviews with local bands and maybe even hear them play live in the studio. We'll play lots of independent and alternative local and international bands as well. Plus, we'll also get our arts fix with chats and interviews with curators, artists and authors. Join me on Saturdays 4 p.m. till 6 p.m. for music and arts on the Time Slides program with me, Natalie, on 2RRR 88.5 FM. ಈಗ ಒಂದು ಹಾಡು ಕೇಳೋಣವೆ? ಹಾಕಿ. ಹಾಡು ಮನಸ್ಸಿಗೆ ಸಂತೋಷ ಆಗುತ್ತೆ. ಕ್ರಿಕೆಟ್ ಮ್ಯಾಚ್ ಬೇರೆ ಇದೆ. ಇಂಡಿಯಾ ಭಾರತ ದೇಶ
ಈಗ ಮುಂದೆ ನೋಡಿ ಗಣೇಶ್ ಪ್ರಸಾದ್, ಈ NRIಗಳು, ಭಾರತೀಯ ಅನಿವಾಸಿಗಳು ಅಂದ್ಕೊಡಿ, ಇವಾಗ ಆಫ್ರಿಕಾದ ಯಾವುದೋ ಮೂಲೆಯಲ್ಲಿ ಓಡಾಡ್ತಾ ಇರ್ತಾರೆ. ಹೌದು. ಅಲ್ಲಿ ಏನೋ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದೋ ಅಥವಾ ಏನೋ ಕಳ್ತನ ಆಯ್ತು ಅಥವಾ ಏನೋ ಹಿಂಸೆ ಇದೆಲ್ಲ ಒಳಗಾದಾಗ ಅವರು ಯಾರನ್ನ ಸಂಪರ್ಕಿಸಬಹುದು ಅನ್ನೋದು ಒಂದು ಕ್ವಶನ್. ಅಥವಾ ನಾವ್ ಇಲ್ಲೇ ಇದೀವಿ NRIಗಳು, ನಮಗೆ ಬೆಂಗಳೂರು ಮೈಸೂರಿನಲ್ಲಿ ಏನೋ ಒಂದು ಸಮಸ್ಯೆ ಉದ್ಭವಿಸ್ಬೋದು, ಮನೆಗೆ ಸಂಬಂಧಪಟ್ಟಿದ್ದ ಆಗ್ಬೋದು, ಅಥವಾ ಈ ಮಕ್ಕಳು ಜವಾಬ್ದಾರಿಗೆ ಕುರಿತ ಒಂದು ಡೈವರ್ಸ್ ಕೇಸ್ಗಳಲ್ಲಿ ಮಕ್ಕಳ ಜವಾಬ್ದಾರಿ ಕುರಿತ ಪ್ರಶ್ನೆಗಳಾಗ್ಬೋದು. ಈ ತರ ಒಂದು ಸಂಕಷ್ಟದಲ್ಲಿ ಸಿಕ್ಕಿದಾಗ ನಾವು ಯಾರನ್ನ ಮೊರೆ ಹೊಕ್ಕಬಹುದು, ಯಾರು ನಮ್ಮ ನೆರವಾಗಬಹುದು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ನಮಗಿವಾಗ ಆಶ್ಚರ್ಯ ಏನಾಗ್ತಾ ಇದೆ ಅಂದ್ರೆ, ಇದನ್ನು ಕಾಪಾಡೋದಕ್ಕೋಸ್ಕರನೇ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಇದೆ ಅನ್ನೋದು ನಮ್ಗೆ ಇತ್ತೀಚೆಗೆ ಗೊತ್ತಾಯ್ತು. ಅದು ಒಳ್ಳೆ ಬೆಳವಣಿಗೆ. ಇಲ್ಲ, ಮುಂಚೆಯಿಂದ ಇದೆಯಂತೆ ನೋಡಿ. ಅದೇ NRI ಫೋರಂ ಅಂತ. ಆ NRI ಫೋರಂನ ಮಾಜಿ ಉಪಾಧ್ಯಕ್ಷೆ ಡಾಕ್ಟರ್ ಆರತಿ ಕೃಷ್ಣ ಅವರು ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ. ಅವರು ಈಗ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರು. ಅವರು ಈ ವಾರ ಸಿಡ್ನಿಗೆ ಬಂದಿದ್ರು. ಸಿಡ್ನಿನಲ್ಲಿ ಅವರು ಕರ್ನಾಟಕ ಆಸ್ಟ್ರೇಲಿಯಾ ಬಿಸ್ನೆಸ್ ಕೌನ್ಸಿಲ್ ಅನ್ನೋ ಒಂದು ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಸ್ಯಾಂಡಲ್ವುಡ್ ಆರ್ಟ್ಸ್ ಅಂಡ್ ಎಂಟರ್ಟೈನ್ಮೆಂಟ್, UIA ಮತ್ತು ಕನ್ನಡ ಸಂಘ ಸೇರಿದಂತೆ ಅನೇಕ ಜನ ಹಾಜರಿದ್ರು. ಅದೊಂದು ಆರತಿ ಅವ್ರ ಜೊತೆ ಮಾತಾಡೋ ಒಂದು ಅವಕಾಶ ನನಗೆ ಒದಗಿ ಬಂತು. ಆ ಮಾತುಕತೆಯ ರಿಕಾರ್ಡಿಂಗು ಇದು ಹೆಚ್ಚು ಕಡಿಮೆ NRI ಸಮಸ್ಯೆಗೆ ಸಂಬಂಧಪಟ್ಟಿದ್ದು. ಸೊ ಈಗ ಅದನ್ನ 2 ಭಾಗದಲ್ಲಿ ಕೇಳೋಣ. ಮಧ್ಯದಲ್ಲಿ ಒಂದು ಕಮರ್ಷಿಯಲ್ ಹಾಕಿ ಅದನ್ನ ಕೇಳಿ. ಈಗ ಆರತಿ ಅವ್ರ ಜೊತೆ ಒಂದು ಸಂದರ್ಶನ. ಶ್ರೋತೃಗಳೇ, ಈಗ ಬೆಂಗಳೂರಿನಿಂದ ಸಿಡ್ನಿಗೆ ಬಂದಿರುವ ಡಾಕ್ಟರ್ ಆರತಿ ಕೃಷ್ಣ ಅವರು ನನ್ನ ಜೊತೆ ಇದ್ದಾರೆ. ಅವರು ಕರ್ನಾಟಕದ MLC ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿದ್ದಾರೆ. ಅದಲ್ಲದೆ ಹಿಂದೆ NRI ಫೋರಂ ಆಫ್ ಕರ್ನಾಟಕ ಅದರ ಡೆಪ್ಯೂಟಿ ಚೇರ್ ಕೂಡ ಆಗಿದ್ದರು. ಅವರನ್ನು ಸಂದರ್ಶಿಸುವ ಒಂದು ಅವಕಾಶ ನನಗೆ ದೊರೆತಿದೆ. ಈಗ ಆರತಿ ಕೃಷ್ಣ ಅವ್ರನ್ನೇ ಕೇಳೋಣ. ಆರತಿ ಕೃಷ್ಣ ಅವರೇ, ಇವಾಗ ನಾನು ನಿಮ್ಮ ಬಗ್ಗೆ ನಾನು ಹೇಳೋಕ್ಕಿಂತ ನೀವು ಹೇಳೋದು ಉತ್ತಮ ಅನಿಸುತ್ತೆ. ಯಾಕೆಂದರೆ ನಿಮ್ಮದು ಬಹುಮುಖ ಪ್ರತಿಭೆ ನನಗೆ ಗೊತ್ತಿರೋ ಹಾಗೇನೆ. ಬೆಂಗಳೂರಿನಲ್ಲಿ ಓದಿ ವಿದೇಶದಲ್ಲಿ ಕೆಲಸದಲ್ಲಿದ್ದು, ವಿದೇಶದ ಕೆಲವು ಎಂಬಸಿಗಳಲ್ಲೂ ಕೆಲಸದಲ್ಲಿದ್ದು, ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದು ಈಗಿದ್ದೀರಾ. ಸೊ ನಿಮ್ಮ ಬಗ್ಗೆ ಒಂದು ಸ್ಥೂಲವಾಗಿ ಏನು ಹೇಳ್ತೀರಾ ಕೇಳಬಹುದೇ? ಅದೇ, ನಾನು ಹುಟ್ಟಿದ್ದು ಉಡುಪಿಲಿ. ನಮ್ಮ ತಂದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯವರು. ಅವರು ಶೃಂಗೇರಿಯಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿದ್ದರು. ಅವರು ಬೋರ್ವೆಲ್ ರಾಮಯ್ಯ ಅಂತಲೇ ಹೆಸರುವಾಸಿ ಕೊಟ್ಟವರು. ಯಾಕಂದರೆ ಅವ್ರ ಕಾಲದಲ್ಲಿ ಮಲೆನಾಡು ಭಾಗಕ್ಕೂ ಕೂಡ ಫಸ್ಟ್ ಟೈಮ್ ಬೋರ್ವೆಲ್ ತಂದರು. ಅಲ್ಲಿ ಕಾನ್ಸೆಪ್ಟ್ ಇರಲಿಲ್ಲ, ಯಾಕಂದರೆ ಅದು 256 ಜನ ಇರೋ ಮನೆಗೆ ಮಾತ್ರ ಬೋರ್ವೆಲ್ ಕೊಡಬೇಕಂತ. ಬಟ್ ಆದರೆ ಅವರು ಮಲೆನಾಡವರು ಕೂಡ ನೀರಿನ ಒಂದು ಇದು ಸೌಲಭ್ಯ ಅವ್ರಿಗೂ ಕೂಡ ತಲುಪಬೇಕು ಅಂತೇಳಿ ಅವರು ಶಾಸನ ಎಲ್ಲ ತಿದ್ದುಪಡಿ ಮಾಡಿಸಿ ನಮ್ಮ ಊರ ಕಡೆನೂ ಮಲೆನಾಡು ಭಾಗಕ್ಕೂ ನೀರು ಕೊಟ್ಟರು ಬೋರ್ವೆಲ್ ಮೂಲಕ. ಅದಕ್ಕೆ ಅವ್ರಿಗೆ ಅದೇ ಥರ ಹೆಸರು ಬಂತು. ಸೊ ಆಗ ಚಿಕ್ಕಲ್ಲಿಂದ ಅವ್ರನ್ನ ಕೆಲಸ ಎಲ್ಲ ನೋಡ್ತಾ ಬಂದಿದ್ದೆ. ಮತ್ತು ನಮ್ಮ ಗುಡ್ಡಗಾಡು ಪ್ರದೇಶದಲ್ಲಿ ಜನಗಳು ಎಷ್ಟು ಕಷ್ಟಪಡ್ತಾರೆ, ಕೂಲಿ ಕಾರ್ಮಿಕರು ಮಕ್ಕಳು, ಅವರಿಗೆ ಓದೋಕ್ಕೆ ಇಷ್ಟ ಇರುತ್ತೆ, ಆದರೆ ದೂರಕ್ಕೆ ಹೋಗಬೇಕು, ತುಂಬ ದೂರ ಹೋಗಿ ಶಾಲೆಗಳಿಗೆ ಹೋಗಬೇಕಾಗುತ್ತೆ. ಅದಕ್ಕಾಗಿ ಅವರೆಲ್ಲ ಓದ್ತಾನೆ ಇರಲಿಲ್ಲ. ಅದೆಲ್ಲ ನಾನು ಚಿಕ್ಕಲ್ಲಿಂದ ಗಮನಿಸ್ಕೊಂಡು ಬಂದಿದ್ದೆ. ಅದಾದಮೇಲೆ ನಾನು ನಮ್ಮ ತಂದೆ ಮಂತ್ರಿಗಳಾದಮೇಲೆ ನಾನು ಬೆಂಗಳೂರಿನಲ್ಲೇ ಶಿಕ್ಷಣ ಎಲ್ಲ ಮಾಡಿ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ಓದಿ ನಂತರ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಇರುವಾಗ 19 ವರ್ಷಕ್ಕೆ ನನಗೆ ಮದುವೆ ಆಗುತ್ತೆ. ಸೊ ಮದುವೆ ಆದಮೇಲೆ ನಾನು ಮಕ್ಕಳು ಜೊತೆಗೆ ನಾನು ಡಿಗ್ರಿ ಮುಗಿಸಿ ಮಾನಸ ಗಂಗೋತ್ರಿ ಮೈಸೂರಿಂದ ಕರೆಸ್ಪಾಂಡೆನ್ಸ್ ಮಾಸ್ಟರ್ಸ್ ಪೊಲಿಟಿಕಲ್ ಸೈನ್ಸಲ್ಲಿ ಮುಗಿಸಿ ಮತ್ತೆ ಅಮೆರಿಕ ಹೋಗಿ ಅಲ್ಲಿ ಜಾರ್ಜ್ ಮೇಸನ್ನಲ್ಲಿ ಪಬ್ಲಿಕ್ ಪಾಲಿಸಿ ಮತ್ತು ಇಂಟರ್ನ್ಯಾಷನಲ್ ಕಾಮರ್ಸ್ನಲ್ಲಿ ಮತ್ತೊಂದು ಡಿಗ್ರಿಯನ್ನು ಮಾಡಿ ನಾನು ಅಲ್ಲಿರೋ ಒಂದು ರಾಯಭಾರಿ ಕಚೇರಿಗೆ ಸೇರಿದೆ.
ಅಲ್ಲಿ ಇರುವ ಒಂದು ಭಾರತೀಯ ಸಮುದಾಯದ ಇನ್ಚಾರ್ಜ್ ಆಫೀಸರ್ ಆಗಿ, ಸಮುದಾಯ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು ಒಂದು 12 ವರ್ಷಗಳ ಕಾಲ ನಾನು ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡಿದೆ, ಅಮೆರಿಕ ದೇಶದಲ್ಲಿರುವ ಭಾರತದ ರಾಯಭಾರಿ ಕಚೇರಿ. ಹಾಗಾಗಿ ಅಲ್ಲಿ ಅನೇಕ ನಮ್ಮ ಅನಿವಾಸಿ ಭಾರತೀಯರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಬಂದಿದ್ರಿಂದ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಆಯಿತು. ಮತ್ತು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕೂಡ 300 ಜನ ಅವರೇ ಅಮೆರಿಕದಲ್ಲಿದ್ದಾರೆ. 1954 ಹೋಗಿ ಅವ್ರ ಫ್ಯಾಮಿಲಿ ಕೂಡ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸೊ ಹಾಗೆ ನನಗೆ ಅನಿವಾಸಿ ಕನ್ನಡಿಗರ ಒಂದು ಅವರಿಗೆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡೋ ಒಂದು ಅವಕಾಶ ನಾನು ಭಾರತ ಸರ್ಕಾರದ ಸಾಗರೋತ್ತರ ಸಚಿವಾಲಯದ ಒಂದು ಅಧಿಕಾರಿಯಾಗಿ ಕೂಡ ರೆಪ್ರೆಸೆಂಟ್ ಮಾಡಿ ಎಂಬಸಿಲಿ ಕೆಲಸ ಮಾಡಿದೆ. ಹಾಗಾಗಿ ಆ ಪಾಲಿಸಿಗಳನ್ನೆಲ್ಲ ಅಲ್ಲಿ ಇಂಪ್ಲಿಮೆಂಟ್ ಮಾಡೋ ಒಂದು ಚಾನ್ಸು ಕೂಡ ನನಗೆ ಸಿಕ್ತು, ಅವಕಾಶ ಸಿಕ್ತು. ಅದೆಲ್ಲ ಇದ್ದರೂ ಕೂಡ ನನಗೆ ನಮ್ಮ ಒಂದು ಊರಿಗೆ ಬಂದು ಸಮಾಜ ಸೇವೆ ಮಾಡಬೇಕಂತ ಯಾವಾಗಲೂ ಮನಸ್ಸಲ್ಲಿತ್ತು. ಅದರಿಂದನೇ ಕೃಷ್ಣ ಫೌಂಡೇಶನ್ ಅಂತ ನಾನು ಅಲ್ಲಿದ್ದಾಗಲೇ ಭಾರತದಲ್ಲಿ ರಿಜಿಸ್ಟರ್ ಮಾಡಿ ಈ ಒಂದು ಗೌರ್ಮೆಂಟ್ ಶಾಲೆಗಳೇನಿದೆ ಅದಕ್ಕೆ ಬೇಕಾದ ಅವಶ್ಯಕತೆ ಇರುವಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಇರ್ಬೋದು, ಆಮೇಲೆ ಯಾವ್ಯಾವ ಸ್ಕೂಲ್ಗೆ ಯಾವ್ದ್ಯಾವ್ದು ಅವಶ್ಯಕತೆ ಇದೆ ಅದೇ ಪರಿಕರಗಳಿರ್ಬೋದು ಎಲ್ಲದನ್ನೂ ಕೊಡ್ತಾ ಬಂದೆ ಅಲ್ಲಿದ್ದಾಗಿಂದನೂ. ಅದಾದಮೇಲೆ ನನಗೆ ಭಾಳ ಒಂದು ಪ್ರೆಷರ್ ಇತ್ತು, ನಿಮ್ಮ ತಂದೆಯಾಗಿ ನೀವು ಬಂದು ಇಲ್ಲಿ ಶಾಸಕರಾಗಬೇಕಂತ. ಶೃಂಗೇರಿ ಚುನಾವಣೆ ಬಂದಾಗೆಲ್ಲ ನನಗೆ ಶಾಸಕರಾಗಿ ಅಲ್ಲಿ ಬರಬೇಕು ಅಂತ, ಇಲ್ಲ MP ಚುನಾವಣೆ ಬಂದರೆ ನೀವು ಚಿಕ್ಕಮಗಳೂರು ಜಿಲ್ಲೆಗೆ MP ಆಗಬೇಕಂತ ಭಾಳ ಒಂದು ಪ್ರೆಷರ್ ಆಗ್ತಾಯಿದ್ರು ಜನಗಳು. ಅದರಿಂದ ನಾನು ಹೋಗಿ ನೋಡೋಣ ಹೆಂಗೆ ನನಗೆ ಇಷ್ಟ ಆಗುತ್ತಾ ಅಂತ ನಾನು ಅಲ್ಲಿ ಬಿಟ್ಟು ಬಂದು ಮತ್ತೆ ಕೃಷ್ಣ ಫೌಂಡೇಶನ್ನು ಜಾಸ್ತಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಎಲ್ಲ ಶಾಲೆಗಳು ಖುದ್ದಾಗಿ ಹೋಗಿ ಅವರವರ ಏನು ಅವಶ್ಯಕತೆ ಅದೆಲ್ಲ ನೋಡಿಕೊಂಡು ಅದಕ್ಕೆ ಸ್ಪಂದನೆ ಮಾಡ್ತಾ ಬಂದೆ. ಅದರ ಜೊತೆಗೆ ಅನಿವಾಸಿ ಕನ್ನಡಿಗರ, ಅನಿವಾಸಿ ಭಾರತೀಯರ ಬಗ್ಗೆ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅಲ್ಲಿಂದ ಅವತ್ತಿನ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು ನಮ್ಮ ಒಂದು ಅನಿವಾಸಿ ಕನ್ನಡಿಗರಿಗೋಸ್ಕರ NRI ಫೋರಮ್ ಅಂತ ಇದೆ, ಅದಕ್ಕೆ ಮುಖ್ಯಮಂತ್ರಿಗಳೇ ಚೇರ್ಮನ್ನು. ಆದರೆ ನಾನು ಈಗ 2 ಚೇರ್ಮನ್ ಬಂದೋಗಿದ್ದಾರೆ, ಬಟ್ ಸ್ವಲ್ಪ ಕೆಲಸ ಜಾಸ್ತಿ ಆಗಬೇಕು, ನಿಮಗೆ ಅದರಲ್ಲಿ ಅನುಭವ ಇರೋದ್ರಿಂದ ನೀವು ಯಾಕೆ ಆ ಹುದ್ದೆನ ತೊಗೊಬಾರ್ದು ಅಂತ. ಅದಕ್ಕೆ ನಾನು ಅಮೆರಿಕ ದೇಶದಿಂದ ವಾಪಸ್ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಾಯಿತು. ಅದಕ್ಕೆ ಮತ್ತೆ ಆಯಿತು ಅಂತ ನನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲಿ ಕೆಲಸ ಮಾಡಿ ಅಂತ ನಾನು ಒಪ್ಪಿ ಅದು ಅನಿವಾಸಿ ಭಾರತೀಯ ಏನು ಫೋರಮ್ ಇದೆ ಅದಕ್ಕೆ ನಾನು ಸಮಿತಿಗೆ ಉಪಾಧ್ಯಕ್ಷೆ ಆದೆ. ಅದಾದಮೇಲೆ ನಾನು ನೋಡಿದೆ ಅಲ್ಲಿ ಏನು ಕೂಡ ಇಲಾಖೆಯಲ್ಲಿ ಏನೂ ಆಗಿರಲಿಲ್ಲ 6 ವರ್ಷದಿಂದ. ಅದರಿಂದ ನಾನು ಒಂದು ಪಾಲಿಸಿ ಇಲ್ಲದೆ ಇದ್ದರೆ ಇಂಪ್ಲಿಮೆಂಟೇಷನ್ ಮಾಡೋದು ಹೆಂಗೆ, ಏನು ಮಾಡಬೇಕನ್ನೋದು ಫಸ್ಟ್ ಬೇಕಲ್ಲ. ಅದಕ್ಕೆ ನನಗೆ ಕೇರಳ ಮಾದರಿ ಎಲ್ಲ ನಾನು ನೋಡಿದ್ರಿಂದ ಸಾಗರೋತ್ತರ ಸಚಿವಾಲಯದಲ್ಲಿದ್ದು, ಭಾರತದ ರಾಯಭಾರಿ ಕಚೇರಿಯಲ್ಲಿದ್ದು, ಮತ್ತು ನಾನು ಈ ಒಂದು ಸಾಗರೋತ್ತರ ಸಚಿವಾಲಯ ಅಂತಲೇ ಸಪ್ರೇಟ್ ಸಚಿವಾಲಯ ಇತ್ತು, UPA ಗೌರ್ಮೆಂಟಲ್ಲಿ 10 ವರ್ಷ ಇತ್ತು. ಆಗ ಅವರು ಏನೇನೋ ಪಾಲಿಸಿ ಮಾಡಿದರು ಅನಿವಾಸಿ ಭಾರತೀಯರಿಗೆ. ಸೊ ಆವಾಗ ನಾನು ಅಲ್ಲಿದ್ದ ಒಂದು ಇಂಡಿಯಾ ಡೆವಲಪ್ಮೆಂಟ್ ಫೌಂಡೇಶನ್ಗೂ ಕೂಡ ನಾನು ಅಡ್ವೈಸರ್ ಆಗಿ ಕೆಲಸ ಮಾಡಿದ್ದೆ. ಹಾಗಾಗಿ ಆ ಸಮಸ್ಯೆಗಳೆಲ್ಲ ಗೊತ್ತಿತ್ತು. ಅದಕ್ಕೆ ಈ ಕೇರಳ ಮಾದರಿಯಲ್ಲಿ ನಾವು ಕೂಡ ಒಂದು ಪಾಲಿಸಿ ಮಾಡಬೇಕಂತ ನಮ್ಮದು ಭಾರತದ ಪ್ರವಾಸಿ ಭಾರತೀಯ ದಿವಸ ಬೆಂಗಳೂರಲ್ಲಿ ಆದ ಟೈಮಲ್ಲಿ ಅದನ್ನು ನಾವು ರಿಲೀಸ್ ಮಾಡಿದ್ವಿ. ಅದಾದಮೇಲೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ನಮಗೆ ಬಡ್ಜೆಟ್ ಬೇಕಂತೇಳಿ ನಾನು ಕೂಡ ನಮ್ಮ ಶಾಸಕರ ಮೂಲಕ ಸದನದಲ್ಲೆಲ್ಲ ಹೇಳಿ ಅವರೊಂದು 2 ಕೋಟಿ ಬಡ್ಜೆಟನ್ನು ಕೊಟ್ಟರು, ಇದನ್ನು ಇಂಪ್ಲಿಮೆಂಟ್ ಮಾಡಿ. ಅದು ಎಲ್ಲ ಇಂಪ್ಲಿಮೆಂಟೇಷನ್ ಆಗುವಾಗ ನಾವು ಜಾಸ್ತಿ ಬೇಕಂದರೆ ಆಮೇಲೆ ಕೊಡ್ತೀವಿ ಅಂತ. ಸೊ ನಾವು ಅದರಿಂದ ಒಂದು ಅನಿವಾಸಿ ಕನ್ನಡಿಗರಿಗೆ NRK ಕಾರ್ಡ್ ಅನ್ನೋದನ್ನ ಫಸ್ಟು ಪ್ರಿಂಟ್ ಮಾಡಿದ್ವಿ, ಸುಮಾರು ದುಬೈಗೂ ಕಳಿಸ್ತೀವಿ. ಅವರು ಡಿಸ್ಟ್ರಿಬ್ಯೂಟ್ ಮಾಡಿ ಶುರು ಮಾಡಿದ್ರು. ಅಷ್ಟರಲ್ಲಿ ನಮ್ಮದು ಸರ್ಕಾರ ಚುನಾವಣೆಗೆ ಹೋಯಿತು. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಕೂಡ ಬೇರೆ ಬೇರೆ ದೇಶದವರಿಗೆ ಸ್ವಲ್ಪ ನನ್ನ ಒಂದು ಸಮಿತಿಯಿಂದ ಸಹಕಾರ ಕೊಡೋದು ಪ್ರಾರಂಭ ಮಾಡಿದ್ವಿ. ಮತ್ತು ಡೆಡ್ ಬಾಡಿ ತರಕ್ಕೆ, ಈಗ ಗಲ್ಫ್ ರಾಷ್ಟ್ರದಿಂದ ಕೂಲಿ ಕಾರ್ಮಿಕರಿರೋದ್ರಿಂದ ಅವ್ರು ಡೆಡ್ ಬಾಡಿ ತರಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ, ಅಂಥವ್ರಿಗೆ ಸಹಾಯ ಮಾಡೋಕ್ಕೆ ಎಲ್ಲವೂ ನಮ್ಮ ಪಾಲಿಸಿಲಿತ್ತು. ಮತ್ತು ನಮ್ಮ ಊರು ನಮ್ಮ ನಾಡು ಅಂದರೆ ಈಗ ನೀವೀಗ ಸಿಡ್ನಿಲಿದ್ದೀರಾ, ಎಷ್ಟೋ ವರ್ಷ ಬಂದಿದ್ರು ನಿಮಗೆ ಏನೋ ಒಂದು ನಿಮ್ಮ ಊರಿನ ಮೇಲೆ ಒಂದು ಪ್ರೇಮ ಇರುತ್ತೆ, ನಮ್ಮ ಊರಲ್ಲಿ ಏನೋ ಒಂದು ಮಾಡ್ಬೇಕನ್ಸುತ್ತೆ. ಸೊ ಆವಾಗ ನಿಮಗೆ ಅದು ಅಲ್ಲಿ ದುಡ್ಡು ಕಳ್ಸೋದು ಹೆಂಗೆ, ಇದೆಲ್ಲ FCRA ಬರುತ್ತೆ, ಈ ಕೆಲಸ ಮಾಡಿಸೋದು ಹೆಂಗೆ, ಆ ಥರದ್ದೆಲ್ಲ ಇರುತ್ತಲ್ಲ. ಸೊ ಅವರು ಈ ನಮ್ಮ ವಿದೇಶಾಂಗ ಇಲಾಖೆಯಲ್ಲಿ FCRA ಎಕ್ಸೆಂಪ್ಷನ್ ತಗೊಂಡು ನಾವು ಈ ಪ್ರಾಜೆಕ್ಟಿಗೆ ನಾವು ಕೊಡ್ತೀವಿ ಅನ್ನೋದನ್ನ ಮಾಡೋಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಂತ ಅದನ್ನು ಕೂಡ ನಮ್ಮೊಂದು ಪಾಲಿಸಿಲಿ ಹಾಕ್ಕೊಂಡಿದ್ವಿ. ನಮ್ಮ ಅಂದರೆ ಒಂದು ಹಾಸ್ಪಿಟ್ಲ್ ಅಡಾಪ್ಟ್ ಮಾಡ್ಕೊಳೋದು, ಇಲ್ಲ ಸ್ಕೂಲ್ ಅಡಾಪ್ಟ್ ಮಾಡ್ಕೊಳೋದು, ಇಲ್ಲ ಅಂದರೆ ಇಡೀ ವಿಲೇಜನ್ನೇ ಅಡಾಪ್ಟ್ ಮಾಡಿಕೊಂಡು ಅದನ್ನು ಅಭಿವೃದ್ಧಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡಿ. MLC ಆಗಿದ್ದಲ್ವಾ? ಅದೆಲ್ಲ ಆಗಿ ನಮ್ಮ ಪಾಲಿಸಿ ಮಾಡಿದೆ.
ಇಂಪ್ಲಿಮೆಂಟೇಷನ್ ಮಾಡೋಕೆ ಶುರು ಮಾಡಿದ್ವಿ. ಚುನಾವಣೆಗೆ ಹೋಯ್ತು. ಆಮೇಲೆ 5 ವರ್ಷ ನನ್ನ ಜಾಗದಲ್ಲಿ ಯಾರು ಕೂಡ ಇರಲಿಲ್ಲ ಅನಿವಾಸಿ ಸಮಿತಿಲಿ. ಆದರೂ ಕೂಡ ನಾನು ಕರೋನಾ ಟೈಮ್ ಆಗಲಿ, ಯಾವುದೇ ಒಂದು ಅನಿವಾಸಿ ಭಾರತೀಯರ ಸಮಸ್ಯೆ ಇರ್ಬೋದು, ಯುಕ್ರೇನ್ ಯುದ್ಧ ಆಯಿತು, ಆಗ ಒಂದು 5,000 ಜನ ಸ್ಟೂಡೆಂಟ್ಸ್ನ ತಂದೆ ಇಡೀ ಭಾರತದ. ಸೊ ಈ ಥರ ಯಾವುದೇ ಒಂದು ಕಾನ್ಫ್ಲಿಕ್ಟು ಅಥವಾ ಏನು ಬಂದರೂ ಕೂಡ ಹೊರದೇಶದ್ದು ನಾನೇ ನೋಡ್ತಾ ಬಂದಿದ್ದೀನಿ. ಕರ್ನಾಟಕ ಒಂದೇ ಅಲ್ಲ, ಭಾರತದಿಂದ ಎಲ್ಲೆಲ್ಲಿಂದ ರಿಕ್ವೆಸ್ಟ್ ಬರುತ್ತೆ. ಅದಾದಮೇಲೆ ಈಗ ಇತ್ತೀಚೆಗೆ ನಾನು MLC ಆಗಿದ್ದು. ಯಾಕಂದರೆ ನನಗೆ ನಮ್ಮ ಪಾರ್ಟಿ ಹುದ್ದೆಗಳು ಕೂಡ ನನಗೆಲ್ಲ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು. ನಾನು ಆಲ್ ಇಂಡಿಯಾ ಕಾಂಗ್ರೆಸ್ಸಲ್ಲಿ ವೈಸ್ ಚೇರ್ಮನ್ ಆಗಿದ್ದೀನಿ, ಫಾರಿನ್ ಅಫೇರ್ಸ್ ಡಿಪಾರ್ಟ್ಮೆಂಟ್. ಮತ್ತು ಇನ್ನೊಂದು AICCಲಿ ಡಿಪಾರ್ಟ್ಮೆಂಟ್ ಇದೆ, ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್. ಅದಕ್ಕೂ ಕೂಡ ನಾನು AICC ಸೆಕ್ರೆಟರಿ ಇನ್ಚಾರ್ಜ್. ಸೊ ಇವೆಲ್ಲ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು. ನಮ್ಮದು ಕಮಿಟಿ ಹೊರದೇಶದಲ್ಲಿ ಏನಿದೆ ಅದೆಲ್ಲ ನನ್ನ ಕೆಳಗೆ ಬರುತ್ತೆ. 32 ಕಂಟ್ರಿದಲ್ಲಿದೆ. ಅದಲ್ಲದೆ ವಿದೇಶಾಂಗ ವ್ಯವಹಾರಗಳೇನಿದೆ, ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಒಂದು ಸ್ನೇಹ ಬೆಳೆಸ್ಕೊಳೋದು, ನಮ್ಮ ಒಂದು ಪಾರ್ಟಿಯ ಇದೇನಿದೆ ಅದೆಲ್ಲ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದೆಲ್ಲ ಹೊರದೇಶಕ್ಕೆ ಸಂಬಂಧಪಟ್ಟಿದ್ದು. ಪ್ಲಸ್ ಈ ಅನಿವಾಸಿ ಭಾರತೀಯರ ಸಮಸ್ಯೆ ಎಲ್ಲ ನೋಡೋದ್ರಿಂದ ನನಗೆ ಅವ್ರ ಬಗ್ಗೆ ಗೊತ್ತು. ಈಗ ನನಗೊಂದು ಅವಕಾಶ ಪಕ್ಷದವ್ರು ಕೊಟ್ಟಿದ್ದಾರೆ MLC ಮಾಡಿ. ಅದರಿಂದ ನಾನು ಆ ಹುದ್ದೆಯಲ್ಲಿ ಇತ್ತು. ನಮ್ಮ ಸದನದಲ್ಲಿ ನನಗೊಂದು ಧ್ವನಿ ಎತ್ತುವ ಅವಕಾಶ ಕೂಡ ಸಿಕ್ಕಿದೆ. ಅದು ನಮ್ಮ ಮಲೆನಾಡು ಭಾಗದ ಸಮಸ್ಯೆಗಳಿಗಿರ್ಬೋದು, ಅಥವಾ ಅನಿವಾಸಿ ಕನ್ನಡಿಗರಿಗೆ ಒಂದು ಸಚಿವಾಲಯ ಬೇಕು ಅನ್ನೋ ಒಂದು ಕೂಗಿರ್ಬೋದು, ಅದೆಲ್ಲದಕ್ಕೂ ಕೂಡ ನನಗೆ ಒಂದು ಧ್ವನಿ ಎತ್ತುವ ಅವಕಾಶ ಸಿಕ್ಕಿದೆ. ಇಷ್ಟೋ ತನಕ ನಾನು ಬೇರೆಯವ್ರ ಮೂಲಕ ಸದನದಲ್ಲಿ ಚರ್ಚೆ ಮಾಡಿಸ್ಬೇಕಿತ್ತು. ಆದರೆ ಈಗ ನನಗೆ ಅದೊಂದು ಒಳ್ಳೆ ಸಿಕ್ಕಿದೆ. ಇವಾಗ ನನಗೆ ಒಂದು ಇಲ್ಲಿ ಸಾಕಷ್ಟು ಜನಕ್ಕೆ ಈ ಥರ ಒಂದು ಸಂಸ್ಥೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅದರಿಂದ ಅದ್ರ ಬಗ್ಗೆ ಒಂದು ಇವಾಗ ನೀವು ಅದರ ಗೊತ್ತು ಗುರಿ ವಿಚಾರ, ಉದ್ದೇಶದ ವಿಚಾರ ಹೇಳಿದ್ರಿ. ಅಂದರೆ ಈಗ ಒಂದು ಸ್ಪಾನ್ಸರ್ ಸಂದೇಶ, ಇದಾದ ನಂತರ ಸಂದರ್ಶನ ಮುಂದುವರಿಯುತ್ತದೆ. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Hey mums and dads, do you have crafty kids? Well then, during these school holidays, they can be very crafty thanks to Eastwood Library's sustainable water education and interactive ocean scene craft activities. And yes, all materials will be provided. The program is suitable for all children of all ages, but for children under 12, parents must stay to accompany their child. The date, Monday the 12th of January, and the address, Eastwood Library, corner of Hillview Road and West Parade, Eastwood. For more details, including times, phone the City of Ryde Library on 9952 8352. ಕರ್ನಾಟಕದ ಇದಕ್ಕೆ ಮುಂಚೆ, ಈ ಕರ್ನಾಟಕದಲ್ಲಿ ಈ ಒಂದು ಸಂಸ್ಥೆ ಬರೋಕ್ಕೆ ಮುಂಚೆ ಮಿಕ್ಕಿದ ದೇಶಗಳಲ್ಲಿ ಇತ್ವಾ ಅಥವಾ ಕರ್ನಾಟಕ ಮೊದಲನೇದ ಈ ಥರ? ಇಲ್ಲ, ಅದು ಮುಂಚೆ ಕೇರಳದಲ್ಲಿ ಫಸ್ಟ್ ಆಯಿತು. ನಮ್ಮ ದೇಶದಲ್ಲಿ ಕೇರಳ ರಾಜ್ಯದಲ್ಲಿ ತುಂಬಾ ಅನಿವಾಸಿ ಅವರು ಭಾರತೀಯರು ಹೊರದೇಶದಲ್ಲಿ ಇರೋದ್ರಿಂದ ಅವ್ರದ್ದು ಜನಸಂಖ್ಯೆ ಜಾಸ್ತಿ ಇದೆ, ಅವ್ರದ್ದು ರೆಮಿಟೆನ್ಸ್ ಜಾಸ್ತಿ ಇದೆ ಅವ್ರ ರಾಜ್ಯದಲ್ಲಿ. ಸೊ ಅವರು ಮೊದಲೇ ಸಚಿವಾಲಯ ಮಾಡಿ ಅದಕ್ಕೆ ಸಚಿವರನ್ನ ಕೂಡ ಇಟ್ಟಿದ್ರು, ಪ್ರತ್ಯೇಕ ಸಚಿವರು, ಬೋರ್ಡ್ ಎಲ್ಲ. ಸೊ ಅದಾದಮೇಲೆ ನಮ್ಮ ಇದರೊಳಗೆ ಅಲ್ಲಿ ಗುಜರಾತಲ್ಲಿ ಕೂಡ ಈ ಒಂದು ಸಚಿವಾಲಯ ಇದೆ, ಮತ್ತೆ ಪಂಜಾಬಲ್ಲಿದೆ, ಮತ್ತೆ ರಾಜಸ್ಥಾನದಲ್ಲಿ ಇದೆ, ಇನ್ನೊಂದು ಈಗ ತಮಿಳ್ನಾಡಲ್ಲಿ ಇತ್ತೀಚೆಗಷ್ಟೇ ಅವರು ಕೂಡ ಹೊಸ ಸರ್ಕಾರ ಬಂದ್ಮೇಲೆ ಅವರು ಕೂಡ ಒಂದು ಸಚಿವರನ್ನ ನೇಮಿಸಿದ್ದಾರೆ. ಇನ್ನು ತೆಲಂಗಾಣದಲ್ಲಿ ಮುಂಚೆ ಅದು ಡಿವೈಡ್ ಆಗೋಕ್ಕಿಂತ ಮುಂಚೆ ಆಂಧ್ರ ಪ್ರದೇಶಲ್ಲಿ ಇತ್ತು.
ಈಗ ಡಿವೈಡ್ ಆದ್ಮೇಲೆ ತೆಲಂಗಾಣ ಮತ್ತೆ ಈಗ ಮಾಡಬೇಕು ಅನ್ನೋದನ್ನ ಅವರು ಇನಿಷಿಯೇಟ್ ಮಾಡ್ಕೊಂಡಿದ್ದಾರೆ, ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ. ಅದೇ ಥರ ನಮ್ದ್ರಲ್ಲೂ ಕೂಡ ಈ ಸಮಿತಿ ಅನ್ನೋದಿದೆ. ಆದರೆ ಪ್ರತಿ ಸತಿ ಅದಕ್ಕೆ ಬಡ್ಜೆಟ್ ತಗೊಳೋದು ಕಷ್ಟ ಆಗ್ತಾ ಇರೋದ್ರಿಂದ, ಮತ್ತೆ ನಾನು ಇರಲಿ ಇಲ್ಲದೆ ಇರಲಿ ಸಮಸ್ಯೆಗೆ ಸ್ಪಂದನೆ ಮಾಡೋರು ಒಬ್ಬರು ಇರಬೇಕನ್ನೋ ದೃಷ್ಟಿಯಿಂದ ನಾನು ಒಂದು ಸಚಿವಾಲಯ ಮಾಡಬೇಕು ಅಂತ ನಮ್ಮ ಒಂದು ಚುನಾವಣೆ ಪ್ರಣಾಳಿಕೆಯಲ್ಲೇ ನಾವು ಹಾಕ್ಕೊಂಡಿದ್ದೀವಿ. ಆದ್ರಿಂದ ಅದನ್ನ ಈಗ ಮೊನ್ನೆ ಟೆಕ್ ಸಮಿಟಲ್ಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಇನ್ನು 1 ವರ್ಷದಲ್ಲೇ ನಾವು ಈ ಒಂದು ಸಚಿವಾಲಯ ಮಾಡ್ತೀವಿ, ಸಪ್ರೇಟ್ ಇಲಾಖೆ ಮಾಡ್ತೀವಿ, ಪ್ರತ್ಯೇಕ ಇಲಾಖೆ ಅಂತ. ಸೊ ಹಾಗೆ ನಾವು ಅಲ್ಲಿ ಕೂಡ ಹಾಕೊಂಡಿರೋದ್ರಿಂದ ಇದನ್ನ ಮಾಡ್ಬೇಕನ್ನೋ ಉದ್ದೇಶದಿಂದ ನಾನು ಕೂಡ ಈ ಒಂದು ಡೆಪ್ಟಿ ಚೇರ್ಮನ್ ರಿಸೈನ್ ಮಾಡಿದ್ಮೇಲೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೇನೆ. ಆದಷ್ಟು ಬೇಗ ಇಲಾಖೆ ಮಾಡಬೇಕು. ತುಂಬಾ ಸಂತೋಷ. ಗಲ್ಫ್ ರಾಷ್ಟ್ರಗಳಲ್ಲಿ ಅಲ್ಲೂ ಕೂಡ ನೀವು ಹೇಳ್ದಂಗೆ ಮುಂಚೆ ಅವರಿಗೆ ಈ ತರ ಒಂದು ಸಮಿತಿ ಇದೆ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಈಗ ನಾನು ಎಲ್ಲ ಕಡೆ ಈ ಪಾಲಿಸಿ ಮಾಡೋಕ್ಕೋಸ್ಕರ ಬೇರೆ ಬೇರೆ ದೇಶಗಳಿಗೆ ಹೋಗಿ ಟೂರ್ ಮಾಡಿದ ಮೇಲೆ ನಾ ಈ ಥರ ಇದೆ ಅಂತ ಗೊತ್ತಾಗಿ ಅವರು ಕೂಡ ಪ್ರತಿನಿತ್ಯ ನಮಗೆ ಕಾಲ್ ಮಾಡ್ತಾರೆ. ಯಾರೋ ಒಬ್ರು ತೀರೋಗ್ಬೋದು, ಯಾರೋ ಒಬ್ರಿಗೆ NOC ಬೇಕು ಎಂಬೆಸಿಲಿ, ಯಾರೋ ಒಬ್ರು ಸತ್ತೋಗ್ತಾರೆ, ಯಾರೋ ಈ ಕೂಲಿ ಕಾರ್ಮಿಕರನ್ನ ಅಲ್ಲಿ ಸರಿಯಾಗಿ ಟ್ರೀಟ್ ಮಾಡಲ್ಲ, ಪಾಸ್ಪೋರ್ಟ್ ಎತ್ತಿಟ್ಕೊಂಡ್ಬಿಡ್ತಾರೆ. ಈಗ ಕಂಬೋಡಿಯಾ, ವಿಯೆಟ್ನಾಮಲ್ಲಿ ಬಹಳಷ್ಟು ಜನ ಸಿಕ್ಕಾಕೊಂತ ಇದ್ದಾರೆ. ಬಿಕಾಸ್ ಅಲ್ಲೊಂದು ಹ್ಯಾಕಿಂಗ್ ಕಂಪ್ನಿಗೂ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ತುಂಬಾ ಪ್ರಾಮಿಸ್ ಮಾಡಿ ಏಜೆಂಟ್ಗಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸ್ಯಾಲ್ರಿ ನಿಮಗೆ ಇಲ್ಲಿ 20,000 ಸಿಗೋದು ನಿಮ್ಗೆ ಅಲ್ಲಿ 2 ಲಕ್ಷ ಕೊಡಿಸ್ತೀವಿ ಅಂತ. ಅಲ್ಲಿ ಹೋದ್ಮೇಲೆ ಅವರು ಹೇಳಿದ ಕೆಲಸ ಇವ್ರು ಮಾಡದೇ ಇದ್ರೆ ಕತ್ಲೆ ಕೋಣೆಲಿ ಹಾಕ್ಬಿಡ್ತಾ ಇದ್ದಾರೆ, ಅವ್ರಿಗೆ ಹರಾಸ್ಮೆಂಟು. ಸೊ ಅವ್ರು ಹೆಂಗೋ ಒಂದು ಸಂದಿಲ್ ನಮಗೆ ಫೋನ್ ಮಾಡಿದ್ಮೇಲೆ ಸುಮಾರು ಜನ ನಾವು ಕರೆಸಿದೀವಿ. ಕರೋನಾ ಆದ್ಮೇಲೆ ಗಲ್ಫ್ ತರನೇ ಈಗ ಅಲ್ಲಿಗೆ ಹೋಗಕ್ಕೆ ಶುರು ಮಾಡಿ, ಕರ್ನಾಟಕದಿಂದ, ತಮಿಳ್ನಾಡು, ಆಂಧ್ರದಿಂದ. ಸೊ ಅವರೆಲ್ಲ ತುಂಬಾ ಜನ ಈಗ ಅವ್ರಿಗೆ ಗೊತ್ತು ಈ ತರ NRI ಫೋರಮ್ ಇದೆ ಅಂತ. ಒಬ್ರಿಗೆ ನಾವು ಹೆಲ್ಪ್ ಮಾಡಿದ ತಕ್ಷಣ ಅವ್ರು ಬೇರೆಯವರು ಕೂಡ ನಮ್ಮನ್ನ ಸುದ್ದಿ ಎಲ್ಲ ಕಡೆ ಹರಡುತ್ತೆ ಅಂತ. ಆಸ್ಟ್ರೇಲಿಯಾಕ್ಕೆ ನಾನು ಬಂದಿಲ್ಲ, ಇದೇ ಫಸ್ಟ್ ವಿಸಿಟ್. ಇವಾಗ ನಾವು NRIಗಳು OCI ಇದ್ರು ನಾವು NRIಗಳೇ ತಾನೆ, ಅಲ್ವಾ? ಇವಾಗ ನಾವು PIOs ಅಂತೀವಿ. PIOs ಅಂದ್ರೆ ನೀವು ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್. ಬಟ್ OCI ಕಾರ್ಡ್ ಪರ್ಮನೆಂಟ್ ವೀಸಾ. ಇವಾಗ ನಮಗೂ ಈ ಸವಲತ್ತು ಸಿಗುತ್ತಾ ಅಂತ ನಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ನಾವು ನಿಮ್ಮನ್ನ ಅಪ್ರೋಚ್ ಮಾಡಬಹುದಾ? ಬಿಕಾಸ್ ನೀವು ಇಲ್ಲಿ ಸಿಟಿಸನ್ ಆಗಿರ್ಬೋದು, ಬಟ್ ಆದ್ರೂ ನೀವು ಸಿಟಿಸನ್ ಹಾಕಿಂತ ಮುಂಚೆ ನಿಮಗೆ ಅಲ್ಲಿ ಪ್ರಾಪರ್ಟಿ ಇರ್ಬೋದು, ಅಥವಾ ನಿಮ್ ಫ್ಯಾಮಿಲಿಯವರಲ್ಲಿ ಇರ್ತಾರೆ, ಅವ್ರಿಗೆ ನೀವೇನೋ ಒಂದು ಕೊಡೋದಿರ್ಬೋದು, ಪವರ್ ಆಫ್ ಅಟರ್ನಿನೋ ಪ್ರಾಪರ್ಟಿನೋ, ಎಲ್ಲದಕ್ಕೂ ಕೂಡ ನೀವು NRI ಫೋರಮ್ನ ಅಪ್ರೋಚ್ ಮಾಡಬೇಕು. ಈಗ ಎಷ್ಟೋ ಜನ ಈಗ ನೀವು ಸಿಟಿಸನ್ ಆಗಿದ್ದೀರಾ, ನಿಮ್ದೇ ಒಂದು ಪ್ರಾಪರ್ಟಿ ಇದ್ದು ನೀವು ಯಾರಿಗೋ ಪವರ್ ಆಫ್ ಅಟರ್ನಿ ಕೊಟ್ಟಿರ್ತೀರಿ, ಅವ್ರು ಅದನ್ನ ನೀವು ಜಾಸ್ತಿ ದಿವಸ ಅಲ್ಲಿ ಹೋಗಲ್ವಲ್ಲ, ಮಿಸ್ಯೂಸ್ ಮಾಡಿಕೊಂಡು ಅವರೇ ಸೇಲ್ ಮಾಡಿಬಿಟ್ಟಿರ್ತಾರೆ. ನೀವು ಹೋದಾಗ ಅಲ್ಲಿ ಪ್ರಾಪರ್ಟಿನೇ ಇರಲ್ಲ. ಸೊ ಹಾಗಿದ್ದೆಲ್ಲ ತುಂಬಾ ಸಮಸ್ಯೆಗಳಿದಾವೆ. ನೀವು ಸಿಟಿಸನ್ ಆದ್ರೂ ಕೂಡ, ಈಗ UK ಸಿಟಿಸನ್ಸ್ ಇದ್ದಾರೆ, ಅಮೆರಿಕಲ್ಲಿ, ಅವ್ರಿಗೆಲ್ಲರಿಗೂ ಕೂಡ ಈ ತರದೊಂದು ಸಮಸ್ಯೆ ಬಂದೇ ಬರುತ್ತೆ. ಆ ತರ ಬಂದಾಗ ಅವರು ನಮ್ಮ ಸಮಿತಿನ ಅಪ್ರೋಚ್ ಮಾಡ್ತಾರೆ. ಯಾಕಂದ್ರೆ ಅವರು ಲೋಕಲ್ ಅಲ್ಲಿ ಇರಲ್ಲ, ಹೊರದೇಶದಿಂದ ಪದೇ ಬರಕ್ಕಾಗಲ್ಲ. ಇಲ್ಲಿ ಅವರು ಅವ್ರ ಕಂಪ್ಲೇಂಟ್ನು ಸೀರಿಯಸ್ ಆಗಿ ತಗೊಂಡ್ತಾರೆ. ಸೊ ಆ ತರದೆಲ್ಲ ಆಗ್ತಾ ಇರುತ್ತೆ. ಅವಾಗ ಅವರೆಲ್ಲ ನಮ್ಮ ಹತ್ರ ಖಂಡಿತ ಬರ್ತಾರೆ, ನೀವು ಬರ್ಬೋದು. ಸೊ ಅದರಿಂದ ಇದನ್ನ ನಾವುಗಳು ತಿಳ್ಕೊಂಡಿರೋದು ವಾಸಿ. ನಮ್ದು ಏನಾದ್ರೂ ಭಾರತದಲ್ಲಿ ನಮ್ಮ ಹಿತಾಸಕ್ತಿಗೆ ಏನಾದ್ರೂ ಅಪಾಯ, ಡೇಂಜರ್ ಇದ್ರೆ ನಿಮ್ಮನ್ನ ಮತ್ತೆ ನೋಡಿ, ಇವಾಗ ಮೆಡಿಕಲ್ ಕಾಲೇಜು ಅಥವಾ ಎಲ್ಲೋ ಒಂದು ಅಡ್ಮಿಷನ್ ಆಗಬೇಕು, ನೀವು OCI ಕಾರ್ಡ್ ಆದ್ರೆ ಯು ಕ್ಯಾನ್ ಬಿ ಟ್ರೀಟೆಡ್ ಈಕ್ವಲೆಂಟ್ ಟು NRI ಸ್ಟೇಟಸ್. ಅಂದ್ರೆ ನೀವು NRIಸ್ಗೆ ಎಷ್ಟು ಡೊನೇಷನ್ ಕೇಳ್ತಾರೆ ಅದೇ ನೀವು OCI ಕಾರ್ಡ್ ಪೀಪಲ್ ಆಲ್ಸೋ ಕ್ಯಾನ್ ಪೇ ದ ಸೇಮ್. ದೇ ಶುಡ್ ಬಿ ಟ್ರೀಟೆಡ್ ಲೈಕ್ ದಟ್, ಈಕ್ವಲೆಂಟ್ ಟು ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ಇನ್ ಆಲ್ ಮ್ಯಾಟರ್ಸ್ ಎಕ್ಸೆಪ್ಟ್ ಯು ಕಾಂಟ್ ಕಂಟೆಸ್ಟ್ ಎಲೆಕ್ಷನ್, ಯು ಕಾಂಟ್ ಹೋಲ್ಡ್ ಎನಿ ಕಾನ್ಸ್ಟಿಟ್ಯೂಷನಲ್. ಒಂಥರ ಒಂದ್ ರೀತಿಯಲ್ಲಿ ನಮ್ಮ ಕಣ್ ತೆಗೆಸ್ದಂಗಾಯ್ತು. ಯಾಕೆಂದ್ರೆ ಇದು ನಮಗ್ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ಕೊಳ್ಳಿ. ನೀವು ಬಂದ ಮೇಲೆ ನಿಮ್ಮ ಇದೆಲ್ಲ ವಿವರ CV ಎಲ್ಲ ನೋಡಿದ್ಮೇಲೆ ಈ ತರದೊಂದು ಸಂಸ್ಥೆ ಅಥವಾ ಇಲಾಖೆ ಇದೆ ಅಂತ ನಮಗ್ ಗೊತ್ತಾಯ್ತು. ಈಗ ನೀವು ಆಸ್ಟ್ರೇಲಿಯಾಗೆ ಬಂದಿರುವ ಕಾರಣ ಏನು? ಇಲ್ಲಿಂದ ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನ್ ಅವರು ಮತ್ತೆ ಸಿಡ್ನಿ ಅವರು ಬಹಳಷ್ಟು ವರ್ಷಗಳಿಂದ ನನ್ನನ್ನ ಈ ಹೋಸತಿ ಡೆಪ್ಟಿ ಚೇರ್ಮನ್ ಆದದ್ದು 2016, 17, 18 ಬಹಳ ಕರೆದ್ರು. ಅವ್ರ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು, ಅವ್ರು ಯಾವುದೇ ಒಂದು ಸಾಂಸ್ಕೃತಿಕ ದೊಡ್ಡ ಕಾರ್ಯಕ್ರಮ ಮಾಡುವಾಗ ನನಗೆ ಕರೆದಿದ್ರು. ನನಗೂ ಬರ್ಬೇಕಂತ ಬಹಳ ಆಸೆ ಇದ್ರು ಕೂಡ ಒಂದಲ್ಲ ಒಂದು ಕಾರಣದಿಂದ ಬರಕ್ ಆಗ್ತಾ ಇರ್ಲಿಲ್ಲ. ಈಗ ಮೊನ್ನೆ ಏಪ್ರಿಲಲ್ಲಿ ಮೆಲ್ಬರ್ನ್ ಅವ್ರು ಕರೆದ್ರು, ದೊಡ್ಡದೊಂದು ಸಾಂಸ್ಕೃತಿಕ ಉತ್ಸವ ಇಟ್ಕೊಂಡಿದ್ರು. ಆದ್ರೆ ನಮ್ಮ ತಂದೆ ಆಕಸ್ಮಿಕವಾಗಿ ತೀರೋದ್ರು, ಅವ್ರಿಗೆ ಹುಷಾರಿದ್ದಿಲ್ಲ, ಬರಕ್ ಆಗಲ್ಲ ಅಂದಮೇಲೆ ಅವರು ಅದನ್ನ ಆ ಫಂಕ್ಷನ್ ಕೂಡ ಕ್ಯಾನ್ಸಲ್ ಮಾಡಿ ಈ ರಾಜ್ಯೋತ್ಸವ ಟೈಮಲ್ಲಾದ್ರೂ ನಾವು ದೊಡ್ಡದಿರ್ತೀವಿ ಅವಾಗ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ನಾನು ಬಂದಿರೋದು. ಇಲ್ಲಾಂದ್ರೆ ನಾನು ಈಗಿನ MLC ಆಗಿರೋದು ನನಗೆ ಇದು ಫಸ್ಟ್
ಸೆಷನ್ ನಾನು ಪ್ರಿಪೇರ್ ಆಗಿ ಹೋಗ್ಬೇಕಾಗಿತ್ತು. ಬಟ್ ಇವರಿಗೆ ಒಪ್ಕೊಂಡ್ಬಿಟ್ಟಿದ್ದೆ. ಮತ್ತೆ ಅವ್ರಿಗೆ ಡಿಸಪಾಯಿಂಟ್ ಪದೇ ಮಾಡೋದು ಬೇಡ. ನಾನು ಕೂಡ ಆಸ್ಟ್ರೇಲಿಯಾಕ್ಕೆ ಒಂದ್ಸತಿ ಬರ್ಬೇಕಂತಿತ್ತು. ಪ್ರಪಂಚದ ನಾನಾ ದೇಶಗಳಿಗೆ ನಾನು ಹೋಗಿದ್ರು ಕೂಡ ಯಾಕೋ ಆಸ್ಟ್ರೇಲಿಯಾಕ್ಕೆ ಇಷ್ಟು ವರ್ಷ ಬರೋಕ್ಕಾಗಿರ್ಲಿಲ್ಲ. ಅದಕ್ಕೋಸ್ಕರ ಈ ಸತಿ ಹೋಗ್ಲೇಬೇಕಂತ ಬಂದೆ. ಅದು ನೀವು ನಿಮ್ಮ ಇದರಲ್ಲಿ ಪ್ರೊಫೆಷನ್ನಲ್ಲಿ ತುಂಬ ಬ್ಯುಸಿಯಾದ ವ್ಯಕ್ತಿ. ನಾನು ಈಗಲೇ ನೋಡ್ತಾ ಇದ್ದಂಗೆ ನಿಮ್ಗೊಂದು 3-4 ಫೋನ್ ಕಾಲ್ಗಳು ಬಂತು ಇಂಡಿಯಾದಿಂದ. ನಾನು ಕೇಳೋದು ನಿಮಗೆ ಇನ್ನು ಬೇರೆ ಆಸಕ್ತಿಗಳೇನು ಅಂತ, ನಿಮ್ಮ ಪ್ಯಾಷನ್ನು, ಪಾಸ್ ಟೈಮ್, ಇನ್ನು ಬೇರೆ ಆಸಕ್ತಿಗಳೇನು? ಏನು ಹಾಡು ಹೇಳೋದು, ಗೀತೆ ಹೇಳೋದು, ಭಾವಗೀತೆ ಹೇಳೋದು. ಆಮೇಲೆ ನಾನು ಡ್ಯಾನ್ಸು ಎಲ್ಲ ಮಾಡ್ತಾ ಇದ್ದೆ ಮುಂಚೆ, ಭರತನಾಟ್ಯ ಎಲ್ಲ. ಬಟ್ ಆಮೇಲೆ ಸ್ವಲ್ಪ ಎಲ್ಲ ಅಮೆರಿಕ ಹೋದ್ಮೇಲೆ ಅದೆಲ್ಲ ಕಮ್ಮಿ ಆಯಿತು. ಮತ್ತು ವಾಪಸ್ ನಾನು ಅಮೆರಿಕಾದಿಂದ ವಾಪಸ್ ಬಂದಮೇಲೆ ಎಲ್ಲರೂ ಪೊಲಿಟಿಷಿಯನ್ಸ್ ಹೇಳಿದ್ರು, ನೀವು ರಾಜಕೀಯದಲ್ಲಿ ಇರಬೇಕಂದ್ರೆ ನೀವು ಹಾಡು ಹೇಳಕ್ಕೆ ಹೋದರೆ ಮತ್ತು ಆಮೇಲೆ ಎಲ್ಲರೂ ನಿಮ್ಮನ್ನು ಹಾಡು ಅಂತಾನೆ ಕೇಳ್ತಾರೆ, ನಿಮ್ಮನ್ನು ಸೀರಿಯಸ್ ಆಗಿ ಪೊಲಿಟಿಷಿಯನ್ ಥರ ಟ್ರೀಟ್ ಮಾಡಲ್ಲ, ಯಾಕಂದರೆ ನೀವು ಭಾಷಣ ಕೇಳೋದು ಬಿಟ್ಟು ಹಾಡೇ ಕೇಳ್ತಾರೆ. ಅದಕ್ಕೆ ನಾನು ಇಲ್ಲಿ ಬಂದಮೇಲೆ ಹಾಡು ಹೇಳೋದಂತ ಯಾರಿಗೂ ಗೊತ್ತಿಲ್ಲ. ನನಗೆ ಗೊತ್ತಾಗಿರೋದ್ರಿಂದ ನಾನು ಕೇಳ್ಬೋದಾ? ಒಂದು ಲೈನ್ ಯಾವ್ದಾದ್ರು ಹಾಡ್ತೀರಾ ಅಂತ? ಅದೇ ಹಾಡು ಹೇಳ್ದೆ ಅಭ್ಯಾಸ. ಪರವಾಗಿಲ್ಲ, ಯಾವ್ದಾರ ಒಂದು ಹೇಳಿ ಅಲ್ಲಿ ಮುಗಿಸ್ಬೋಣ. ಯಾವುದೋ ಒಂದು ಲೈನ್ ಹೇಳ್ತೀನಿ, ವಾಯ್ಸ್ ಹೆಂಗಾಗಿದೆ ಗೊತ್ತಿಲ್ಲ. ಪರವಾಗಿಲ್ಲ. ಕಾವೇರಿ ಗೋದಾವರಿ ಗಂಗೆ ಯಮುನೆ ಸಿಂಧುವೇ ಸುಮಸುಂದರ ತರುಣತೆಗಳ ಬೃಂದಾವನ ಲೀಲೆ ಸುಪ್ರಭೋತ. ಮರ್ತೋಗ್ತಾ ಇದೆ. ಓಕೆ, ಅಂತ ವಾಯ್ಸ್ ಇದೆ, ನಿಮ್ಮ ವಾಯ್ಸ್ ಚೆನ್ನಾಗಿದೆ, ವಾಯ್ಸ್ ಚೆನ್ನಾಗಿದೆ, ಅಭ್ಯಾಸ ಕಡಿಮೆ ಆಗಿದೆ. ವರ್ಡ್ಸ್ ಮರ್ತೋಗ್ತೇನೆ. ಸೊ ಅದರಿಂದ ನೀವು ನಮಗೆ ಇಷ್ಟು ಸಮಯ ಕೊಟ್ಟು ಇಷ್ಟೆಲ್ಲ ಮಾತಾಡಿದ್ದು ತುಂಬ ಸಂತೋಷ. ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ನೀವು ಪ್ರಾರ್ಥಿಸ್ಕೋತೀನಿ. ಆಮೇಲೆ ಆದಷ್ಟು ಬೇಗ ನೀವು ಕೇಳಿರುವಂಥ ಒಂದು ಸಚಿವಾಲಯನೂ ಬರಲಿ, ಅದರಿಂದ ಎಲ್ಲ ಜನಕ್ಕೂ ಉಪಯೋಗ ಆಗಲಿ ಅಂತ ನಾನು ನಮ್ಮ ಶ್ರೋತೃಗಳ ಪರವಾಗಿ ಹಾರೈಸ್ಕೋತೀನಿ. ನಮಸ್ಕಾರ. ಥ್ಯಾಂಕ್ ಯು. ನನಗೂ ಕೂಡ ಇವಾಗ ಇಷ್ಟು ವರ್ಷಗಳ ಕಾಲ, 20 ವರ್ಷದ ಮೇಲೆ ಅನಿವಾಸಿ ಭಾರತೀಯರ ಒಂದಲ್ಲ ಒಂದು ಹುದ್ದೆಯಲ್ಲಿ ಅವ್ರದ್ದು ಒಂದು ನಾನು ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದ್ರಿಂದ ಇದೊಂದು ಪರ್ಮನೆಂಟ್ ಆಗಿ ಒಂದು ಸಚಿವಾಲಯ ಮಾಡ್ಬೇಕನ್ನೋದೇ ನಂದು ಕೂಡ ಆಸೆ. ಅದು ಬೇಗ, ಆದಷ್ಟು ಬೇಗ ಇದು ಬರಲಿ. ನಿಮಗೂ ಧನ್ಯವಾದ. ನಮಸ್ಕಾರ. ಬಹಳ ಅದ್ಭುತವಾದ ವಿವರಣೆ ಕೊಟ್ಟಿದ್ದಾರೆ, ಎಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ, ಆರತಿ ಕೃಷ್ಣ ಅವರು ಮಾತಾಡ್ಬೇಕಾದ್ರೆ ನೀವು ಇದು ಅವ್ರು ಹೇಳಿದ್ರಲ್ಲ, ಬರೀ ಎಲ್ಲಾರು ಹಾಡು ಕೇಳ್ತಾರೆ, ನೀವು ಪಾಲಿಟಿಷಿಯನ್ ಅಂತ ಕೇಳಲ್ಲ ಅಂತ. ಇದ್ರ ಬಗ್ಗೆ ಒಂದು ಘಟನೆ ಏನ್ ಗೊತ್ತಾ ಶ್ರೀನಿವಾಸ್? 1971-72 ಇರಬೇಕು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ PhD ಪ್ರದಾನ ಸಮಾರಂಭ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ. ನಾನು ಹೋಗಿದ್ದೆ ಅವಾಗ, ನಾವೆಲ್ಲ ಹೋಗಿದ್ವಿ ನೋಡಕ್ಕೆ. ಆವಾಗ ರಾಜ್ಕುಮಾರ್ ಅವ್ರಿಗೆ PhD ಪದವಿ ಕೊಡ್ಬೇಕಾದ್ರೆ ಜನ ಚಪ್ಪಾಳೆ ಹೊಡೆದ್ಬಿಟ್ಟು ಹಾಡು 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 ಅಂತ ಕಿರ್ಚಕ್ ಶುರು ಮಾಡಿದ್ರು. ನಿಲ್ಲಿಸ್ಲೇ ಇಲ್ಲ. ರಾಜ್ಕುಮಾರ್ ಅವರು ಕೊನೆಗೆ ಹೇಳ್ಬೇಕಾಯ್ತು, ಹಾಡು ಈಗ ಈ ಸಮಯದಲ್ಲಿ ಹಾಡು ಹೇಳಲ್ಲ, ಬೇರೆ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳಿ ಕೈ ಮುಗಿದ್ಬಿಟ್ಟು ಕುತ್ಕೊಂಡ್ರು. ಅವಾಗ ಅದು ಜ್ಞಾಪಕ ಬಂತು ನನಗೆ. ಇದು ಆಯ್ತು. ಇವಾಗ ಗಣೇಶ್ ಪ್ರಸಾದ್ ಅವರೇ, ನೀವು ಕೃಷ್ಣಶಾಸ್ತ್ರಿಗಳು ಮತ್ತು ದೇವುಡು ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಆ ಬಗ್ಗೆ ಮಾತಾಡಿ. ಈಗ ನೋಡಿ, ಇದು ಬೆಂಗಳೂರಿನಿಂದ ಸಾಲಗಾಮೆ ವೆಂಕಟಕೃಷ್ಣ ಅವರು ಆರ್ಟಿಕಲ್ಗಳು ಬರೆದು ಕಳಿಸಿದ್ದಾರೆ. ಇದು ಅವರ ಒಂಥರ ಅನಿಸಿಕೆಗಳು. ನಮ್ಮ ಕನ್ನಡದಲ್ಲಿ ಪ್ರಖ್ಯಾತ ಸಾಹಿತ್ಯಕಾರರು ಅನೇಕ ಕೊಡುಗೆಗಳನ್ನ ಕೊಟ್ಟಿರ್ತಾರೆ. ನಾವು ಆ ಪ್ರಸಿದ್ಧ ಪುರುಷರ ವಿಷಯ ಕೇಳಿರ್ತೀವಿ, ಅವರುಗಳ ಸಾಧನೆಗಳನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀವಿ, ಜಾಸ್ತಿ ತಿಳ್ಕೊಂಡಿರಲ್ಲ. ನಮ್ಮ ಮಟ್ಟಿಗೆ ಅವರ ಸಾಧನೆಗಳು ಅಂದರೆ ಅವರು ರಚಿಸಿದ ಕೃತಿಗಳು ಮತ್ತು ಅಥವಾ ಅವರಿಗೆ ಸಂದ ಬಿರುದು ಬಾವಲಿಗಳು. ಬೇರೆ ಏನು ನಮಗೆ ಜಾಸ್ತಿ ಅವರ ಜೀವನದ ಬಗ್ಗೆ ಗೊತ್ತಿರಲ್ಲ. ಆದರೆ ಅಂತಹ ಮಹಾಪುರುಷರ ಸಂಪೂರ್ಣ ಸಾಧನೆಗಳನ್ನು ನೋಡಿದರೆ ಅಥವಾ ಓದಿದರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಅದೇ ಬೆಂಗಳೂರಿನಿಂದ ವೆಂಕಟಕೃಷ್ಣ ಅವರು ಈ ಇಬ್ಬರು ಬಗ್ಗೆ ಬರೆದು ಕಳಿಸಿದ್ದಾರೆ. ಮುಂದಿನ ವಾರ ಇನ್ನೊಂದಿಬ್ಬರು ಬರ್ಬೋದು. ಈ ವಾರ ನಾನು ಅವರು ಶ್ರೀ ದೇವುಡು ನರಸಿಂಹ ಶಾಸ್ತ್ರಿಗಳು ಹಾಗೂ AR ಕೃಷ್ಣ ಶಾಸ್ತ್ರಿಗಳು ಅವ್ರ ಬಗ್ಗೆ ಬರೆದಿರೋದನ್ನ ಓದ್ತೀನಿ. ಖಂಡಿತ. ಮೊದಲು ಶ್ರೀ ದೇವುಡು ನರಸಿಂಹ ಶಾಸ್ತ್ರಿಗಳು ಅವ್ರ ಬಗ್ಗೆ ಬರಹ.
ಕನ್ನಡವನ್ನು ಸಮೃದ್ಧಗೊಳಿಸಿದ ಇನ್ನೊಬ್ಬ ಶಾಸ್ತ್ರಿಗಳೆಂದರೆ ಶ್ರೀ ದೇವುಡು ನರಸಿಂಹ ಶಾಸ್ತ್ರಿಗಳು. ದೇವುಡು ಎಂಬ ಪದ ತೆಲುಗಿನದು, ಅರ್ಥ ದೇವರು ಎಂದು. ಈ ಮಹಾನುಭಾವರ ಸಾಧನೆಗಳನ್ನು ನೋಡಿದರೆ ಅವರು ದೇವರ ಅವತಾರವೇ ಎನಿಸಬಹುದು. ಶ್ರೀ ಎ.ಆರ್. ಕೃಷ್ಣಶಾಸ್ತ್ರಿಗಳ ಸಮಕಾಲೀನರಾಗಿದ್ದ ಶ್ರೀ ದೇವುಡು ಅವರು 1896ರಲ್ಲಿ ಜನಿಸಿದರು. ಅವರ ತಂದೆ ಮಹಾನ್ ವಿದ್ವಾಂಸರು. ಆದರೆ ದೇವುಡು ಅವರಿಗೆ ಕೇವಲ 2 ವರ್ಷವಾದಾಗ ಅವರು ನಿಧನರಾದರು. ನಂತರ ದೇವುಡು ಅವರು ಹೇಗೋ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿದರು. ಎಂತಹ ಅದ್ಭುತ ಮೇಧಾವಿ ಎಂದರೆ ಪ್ರೈಮರಿ ಶಾಲೆಯಲ್ಲಿದ್ದಾಗಲೇ ಅವರು ರಾಮಾಯಣ, ಮಹಾಭಾರತ ಮತ್ತು ಬ್ರಹ್ಮಾಂಡ ಪುರಾಣಗಳನ್ನು ಸಂಪೂರ್ಣ ಕರಗತ ಮಾಡಿಕೊಂಡಿದ್ದರು. ಅವರ ಮುಂದಿನ ವಿದ್ಯಾಭ್ಯಾಸ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಮುಗಿದು ನಂತರ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಮತ್ತು ಸಂಸ್ಕೃತದಲ್ಲಿ ವೇದಾಂತಗಳನ್ನು ಓದಿ MA ಪದವಿ ಪಡೆದರು. ಆ ಸಮಯಕ್ಕಾಗಲೇ ಅವರು ಅನೇಕ ಪುಸ್ತಕಗಳನ್ನು ರಚಿಸಿದ್ದರು. ನಮ್ಮಲ್ಲಿ ದೇವುಡು ಅಂದ ಕೂಡಲೇ ಅವರ 3 ಮುಖ್ಯ ಕೃತಿಗಳಾದ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಮತ್ತು ಮಹಾದರ್ಶನಗಳ ನೆನಪಾಗುವುದು ಸಹಜ. ಆದರೆ ಅವರು ಅಷ್ಟೇ ಅಲ್ಲ, ಪತ್ರಿಕೋದ್ಯಮ ಮತ್ತು ಇತರ ಕಥೆ, ಕಾದಂಬರಿಗಳು, ಶಿಕ್ಷಣ ವೃತ್ತಿ ಹೀಗೆ ಅನೇಕ ಆಯಾಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಅದರೊಡನೆ ನಾಟಕ ರಂಗದಲ್ಲೂ ಸಾಕಷ್ಟು ಭಾಗವಹಿಸಿದವರು. ಅವರ ರಚನೆ ಮಯೂರ, ಕದಂಬರ ಮಯೂರವರ್ಮನ ಕುರಿತ ಕೃತಿ ಕನ್ನಡದಲ್ಲಿ ಮಯೂರ ಚಿತ್ರವಾಯಿತು. ಜೀವನ ಚರಿತ್ರೆಗಳು, ಇತರ ಅನೇಕ ಕೃತಿಗಳನ್ನು ದೇವುಡು ಅವರು ರಚಿಸಿದರು. ಇವೆಲ್ಲ ಬಹಳ ಎಳೆ ವಯಸ್ಸಿನ ಸಾಧನೆ. ಅವರು ಬೆಂಗಳೂರಿನ ಗಾಂಧಿನಗರ ಪ್ರೌಢಶಾಲೆಯನ್ನು ಸ್ಥಾಪಿಸಿದರು. ಕರ್ನಾಟಕ ಚಲನಚಿತ್ರ ಪರಿಷತ್ತನ್ನು ಸ್ಥಾಪಿಸಿದರು. ಪೌರಾಣಿಕ ವಸ್ತು ಆಧಾರಿತ ಅವರ 3 ಕಾದಂಬರಿಗಳು ಅಸಾಮಾನ್ಯ ಕೃತಿಗಳು. ರಘುವಂಶದ ಚಕ್ರವರ್ತಿ ಕೌಶಿಕನು ವಸಿಷ್ಠ ಋಷಿಗಳನ್ನು ಎದುರಿಸಿ ತನ್ನ ಸೈನ್ಯದಿಂದ ಅವರನ್ನು ಸೋಲಿಸಲಾರದೆ ಕೊನೆಗೆ ಅವರಂತೆ ತಾನೂ ತಪೋಮಾರ್ಗದಲ್ಲಿ ಅವರನ್ನು ಅನುಸರಿಸಿ ದಿಕ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂದು ಘೋಷಿಸಿದರು. ಕೊನೆಗೆ ವಸಿಷ್ಠರಿಂದ ಬ್ರಹ್ಮರ್ಷಿ ಬಿರುದನ್ನು ಪಡೆದದ್ದು ಮಹಾಬ್ರಾಹ್ಮಣದ ಕತೆ. ಹಾಗೆ ಸ್ವರ್ಗದಲ್ಲಿ ಇಂದ್ರನಿಲ್ಲದೆ ಸಪ್ತರ್ಷಿ ಮಂಡಲ ನೀಡಿದ ತನಗೆ ಇಂದ್ರ ಪದವಿಯನ್ನು ತಿರಸ್ಕರಿಸಲು ಸಪ್ತರ್ಷಿಗಳಿಂದ ಶಾಪಗ್ರಸ್ತನಾದ ಮಹಾರಾಜ ನಹುಷನ ಕಥೆ ಮಹಾಕ್ಷತ್ರಿಯ. ವೇದಗಳ ರಚನೆಗಳನ್ನು ಕೈಗೊಂಡ ಮಹಾಜ್ಞಾನಿ ಯಾಜ್ಞವಲ್ಕನ ಕಥೆಯನ್ನು ಒಳಗೊಂಡ ಮಹಾದರ್ಶನ. ಇವು 3 ದೇವುಡು ಅವರ ಮುಕುಟದಲ್ಲಿನ ಮಣಿಗಳು. ಅವರ ಕೊಡುಗೆಯಾದ ಗಾಂಧಿನಗರ ಪ್ರೌಢಶಾಲೆ ಈಗ ನಗರದ ಕುಮಾರ ಪಾರ್ಕ್ ಪಶ್ಚಿಮದಲ್ಲಿದೆ. ಪ್ರಬುದ್ಧ ಕರ್ನಾಟಕದಂತಹ ಅನೇಕ ನಿಯತಕಾಲಿಕಗಳು ಅವರು ನೀರುಣಿಸಿದ ಸಸಿಗಳು. ಅಷ್ಟೇ ಅಲ್ಲ, ಶ್ರೀ ದೇವುಡು ಅವರು ಚಲನಚಿತ್ರ ರಂಗದಲ್ಲಿಯೂ ತಮ್ಮ ಹೆಜ್ಜೆಯ ಗುರುತನ್ನು ಉಳಿಸಿ ಹೋಗಿದ್ದಾರೆ. 1934ರಲ್ಲಿ ಅವರು ಭಕ್ತ ಧ್ರುವ ಎಂಬ ಚಲನಚಿತ್ರದ ಸಾಹಿತ್ಯವನ್ನು ರಚಿಸಿದ್ದರು. 1936ರಲ್ಲಿ ಚಿರಂಜೀವಿ ಎಂಬ ಚಲನಚಿತ್ರದ ಕಥೆಯನ್ನು ರಚಿಸಿದ್ದಲ್ಲದೆ ಅದರಲ್ಲೊಂದು ಮುಖ್ಯ ಪಾತ್ರವಾದ ಮಾರ್ಕಂಡೇಯನ ತಂದೆಯ ಮೃಕಂಡು ಪಾತ್ರವನ್ನು ವಹಿಸಿದ್ದರು. ತಮ್ಮ ಕರ್ತವ್ಯದಲ್ಲಿ ಎಂಥ ನಿಷ್ಠೆ ಎಂದರೆ, ಒಮ್ಮೆ ದೇವುಡು ಅವರು ಉಡುಪಿಯಲ್ಲಿ ಸಭೆಯೊಂದರಲ್ಲಿ ಭಾಷಣ ಮಾಡುತ್ತಿದ್ದರು. ಆಗ ಅವರ ಮಗನು ಮೃತನಾದ ವಾರ್ತೆ ಯಾರೋ ಅವರಿಗೆ ತಲುಪಿಸಿದರು. ಆದರೆ ದೇವುಡು ಅವರು ಸ್ವಲ್ಪವೂ ಧೃತಿಗೆಡದೆ ತಮ್ಮ ಭಾಷಣವನ್ನು ಮುಗಿಸಿಯೇ ಸಭೆಯಿಂದ ಹೊರನಡೆದರು. ಆರ್ಥಿಕ ಮುಗ್ಗಟ್ಟಿನಿಂದ ದೇವುಡು ಅವರು ಬರೀ ಕಾಲಿನಲ್ಲಿಯೇ ನಡೆಯುತ್ತಿದ್ದರು. ಒಮ್ಮೆ ಇದನ್ನು ಗಮನಿಸಿದ ಅವರ ಶಿಷ್ಯರೊಬ್ಬರು ಅವರಿಗೆ ಒಂದು ಜೊತೆ ಪಾದರಕ್ಷೆಯನ್ನು ತಂದುಕೊಟ್ಟರು. ಪಾದರಕ್ಷೆ ಅಭ್ಯಾಸವಿಲ್ಲದಿದ್ದರೂ ದಾಕ್ಷಿಣ್ಯದಿಂದ ದೇವುಡು ಅದನ್ನು ಧರಿಸಲು ಪ್ರಾರಂಭಿಸಿದರು. ಇಂತಹ ಮಹಾನುಭಾವರಾದ ದೇವುಡು ಅವರು 1962ರಲ್ಲಿ ದೈವಾಧೀನರಾದರು. ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರುವ ಕೊಡುಗೆ ಅಪಾರ. ಇದು ವೆಂಕಟಕೃಷ್ಣ ಅವರು ದೇವುಡು ಅವರ ಬಗ್ಗೆ ಬರೆದಿರೋದು. ಇವಾಗ ಇನ್ನೊಬ್ಬ ದಿಗ್ಗಜ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಬಗ್ಗೆ ಓದೋಣ. ಇಬ್ಬರು ಮನೆಯನ್ನು ಹತ್ತತ್ರ. ಹೌದು, ಬೆಂಗಳೂರಿನಲ್ಲಿ ಅವರ ಎ.ಆರ್. ಕೃಷ್ಣಶಾಸ್ತ್ರಿ ರಸ್ತೆ ಕೂಡ ಇದೆ. ಸರ್ವೇಯರ್, ಈಗ ಒಂದ್ ಕಾಲದಲ್ಲಿ ಸರ್ವೇಯರ್ ಸ್ಟ್ರೀಟ್ ಅಂತಿದ್ರು, ಈಗ ಅವರ ಹೆಸರು ಬಂದಿದೆ. ಹೌದು, ಎ.ಆರ್. ಕೃಷ್ಣಶಾಸ್ತ್ರಿಗಳು 1890ರಲ್ಲಿ ಜನಿಸಿದ ಚಿರಕಾಲ ಪ್ರಾತಸ್ಮರಣೀಯರು. ಶ್ರೀ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಬರೆಯಬೇಕೆಂದರೆ ಮೊದಲು ನಮ್ಮ ಮಹಾಭಾರತದ ಬಗ್ಗೆ ಬರೆಯಲೇಬೇಕು. ಇಂದು ಇಡೀ ವಿಶ್ವದಲ್ಲೇ ಅತ್ಯಂತ ಬೃಹತ್ತಾದ ಮಹತ್ವದ ಕಥಾವಸ್ತು ಇರುವ ಈ ಗ್ರಂಥಕ್ಕೆ ಈ ಹೆಸರು ಎಷ್ಟು ಅರ್ಥವತ್ತೆಂದರೆ, ಒಬ್ಬ ಕವಿ ಭಾರವತ್ವ ಮಹತ್ವಾಚ ಮಹಾಭಾರತ ಮುಚ್ಯತೆ ಎಂದಿದ್ದಾರೆ. ಸುಮಾರು 1,20,000 ಶ್ಲೋಕಗಳ ಇಂಥ ಪದ್ಯ ಕಾವ್ಯವನ್ನು ಹಾಗೆಯೇ ಒಂದು ಪುಟದಲ್ಲಿ 5 ಪದ್ಯಗಳಂತೆ ಮುದ್ರಿಸಿದರೂ ಸಹ ಸುಮಾರು 24,000 ಪುಟಗಳಾಗುತ್ತವೆ.
ಅದನ್ನು ಗದ್ಯ ರೂಪಕ್ಕೆ ಪರಿವರ್ತಿಸಿದರೆ ಅದರ ಗಾತ್ರ ಎಷ್ಟಾದೀತು? ಅದನ್ನು ಜನಸಾಮಾನ್ಯರಿಗೆ ಓದಲು ತಲುಪಿಸಲು ಮಾರ್ಗಗಳನ್ನು ಯೋಚಿಸಿದ ಶ್ರೀ ಕೃಷ್ಣಶಾಸ್ತ್ರಿಗಳು ಮಹಾನ್ ಸಾಧಕರೇ ಸರಿ. ಇಂತಹ ಪ್ರಯತ್ನವನ್ನು ಮೊದಲು ಮಾಡಿದವರು ಮೈಸೂರಿನ ಆಸ್ಥಾನ ವಿದ್ವಾನ್ ಶಿಖಾಮಣಿಯ ಅಳಸಿಂಗಾಚಾರ್ಯರು. ದೇವಶಿಖಾಮಣಿ ಅಳಸಿಂಗಾಚಾರ್ಯರು. ಆದರೆ ಅವರ ಕೃತಿ ಸಹ ಹಲವು ಸಂಪುಟಗಳಷ್ಟು ಬೃಹತ್ತಾಗಿ ಜನಸಾಮಾನ್ಯರಿಗೆ ನಿಲುಕದಾಯಿತು. ಈ ಸಮಸ್ಯೆಯನ್ನು ಅರಿತುಕೊಂಡ ಶ್ರೀ ಕೃಷ್ಣಶಾಸ್ತ್ರಿಗಳು ಈ ಸಂಪೂರ್ಣ ಮಹಾಭಾರತವನ್ನು ಕೇವಲ 370 ಪುಟಗಳ ಒಂದು ಗದ್ಯ ಗ್ರಂಥವನ್ನಾಗಿಸಿದರೆಂದರೆ ಅದೆಂತಹ ಅದ್ಭುತ ಸಾಧನೆ ಎಂದು ನೀವೇ ಯೋಚಿಸಿ. ಇಂತಹ ಶ್ರೀ ಕೃಷ್ಣಶಾಸ್ತ್ರಿಗಳು ಜನಿಸಿದ್ದು 1890ರಲ್ಲಿ. ಅವರ ತಂದೆ ವೇದಾಧ್ಯಯನ ಸಂಪನ್ನ ಅಂಬಳೆ ರಾಮಕೃಷ್ಣ ಶಾಸ್ತ್ರಿಗಳು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದವರು. ಇವರಿಗೆ ಬಾಲ್ಯದಿಂದಲೇ ಸಂಸ್ಕೃತ ಶಿಕ್ಷಣ, 14 ವರ್ಷಕ್ಕೆ ವಿವಾಹ, ಮೈಸೂರಿನ ಜಿಲ್ಲಾ ಕಚೇರಿಯಲ್ಲಿ ಗುಮಾಸ್ತರ ಕೆಲಸ, ನಂತರ ಕನ್ನಡ ಸಂಸ್ಕೃತಗಳಲ್ಲಿ MA ಪದವಿ, ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕ ವೃತ್ತಿ, ಸೆಂಟ್ರಲ್ ಕಾಲೇಜು ಕರ್ನಾಟಕ ಸಂಘ ಮತ್ತು ಪ್ರಬುದ್ಧ ಕರ್ನಾಟಕ ಪತ್ರಿಕೆಗಳ ಪ್ರಾರಂಭ, ನಂತರ ಮೈಸೂರು ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರಾಗಿ ನೇಮಕ, ಅನೇಕ ಗ್ರಂಥಗಳ ರಚನೆ. ಇವರಿಗೆ ತಮ್ಮ ವಿದ್ಯಾದಾನದ ಸಮಯದಲ್ಲಿ ತೀವ್ರವಾಗಿ ಅನಿಸಿದ್ದು ಮಹಾಭಾರತ ಗ್ರಂಥವನ್ನು ಗದ್ಯ ರೂಪದಲ್ಲಿ ಜನಸಾಮಾನ್ಯರಿಗೆ ತಲುಪಿಸಬೇಕೆಂದು. ಎಂಥ ಅಮೋಘ ಸಾಹಸ ಕಾರ್ಯ! ಎಂತಹ ಅದ್ಭುತ ಗ್ರಂಥ ಮಹಾಭಾರತ ನಮ್ಮಲ್ಲಿ ಇದ್ದರೂ ಅದು ಕೇವಲ ಕನ್ನಡ ಅರಿತವರಿಗೆ ತಲುಪುತ್ತಿರಲಿಲ್ಲ. ಕುಮಾರವ್ಯಾಸ, ಜೈಮಿನಿ, ಕವಿಲಕ್ಷ್ಮೀಶ ಇತ್ಯಾದಿಗಳ ಭಾಷಾಂತರವೂ ಸಹ ಪದ್ಯ ರೂಪದಲ್ಲಿದ್ದು ಸಾಮಾನ್ಯ ಜನರು ಅದನ್ನು ಓದಲು ಕಷ್ಟವಿರುತ್ತಿತ್ತು. ಇದನ್ನು ಅರ್ಥ ಮಾಡಿಕೊಂಡ ಶ್ರೀ ಕೃಷ್ಣಶಾಸ್ತ್ರಿಗಳು ಬರೆಯುತ್ತಾರೆ, ಸರಳವಾದ ಇಂದಿನ ಗದ್ಯದಲ್ಲಿ ಬರೆದ ಒಂದು ಸಂಪುಟದಲ್ಲಿರುವ ಜನಸಾಮಾನ್ಯರಿಗೆ ನಿಲುಕುವಂಥ ಒಂದು ಕನ್ನಡ ಭಾರತ ಬೇಕಾಗಿತ್ತು. ಈ ಅಭಿಪ್ರಾಯ ನಾನು ವಿದ್ಯಾರ್ಥಿಯಾಗಿದ್ದಾಗಲೇ ಇತ್ತು. ಉಪಾಧ್ಯಾಯನಾಗಿದ್ದಾಗ ಅದರ ಅವಶ್ಯಕತೆ ಆಗಾಗ್ಗೆ ತೋರುತ್ತಲೇ ಇತ್ತು. ನನ್ನ ಸಮಸ್ಯೆಯೆಲ್ಲ ಮೂಲದಲ್ಲಿ ಯಾವುದನ್ನು ಬಿಡಬೇಕೆಂದು. ಸುಮಾರು 500 ಪುಟಗಳಲ್ಲಿ ಮಹಾಭಾರತದ ಸಾರಾಂಶವೆಲ್ಲ ಇರಬೇಕು. ಅದು ಹರುಕು ಮುರುಕು ಜೋಡಿಸದಂತಾಗದೆ ಹೊಂದಿಕೊಂಡಿರಬೇಕು, ಸಪ್ರಮಾಣವಾಗಿರಬೇಕು. ನೋಡಿ, ಇದು ಒಬ್ಬ ಜವಾಬ್ದಾರಿಯುತ ಅನುವಾದಕರ ದೃಷ್ಟಿಕೋನ. ಅದು ಅಕ್ಷರಶಃ ಭಾಷಾಂತರ ಆಗಬಾರದು. ಅವರು ಹೇಳುತ್ತಾರೆ, ಮೂಲದಲ್ಲಿ ಸ್ವಾರಸ್ಯವಿದ್ದ ಕಡೆ ಒಂದು ವಾಕ್ಯವನ್ನೂ ಬಿಟ್ಟಿಲ್ಲ, ಒಂದು ಉಪಮಾನವನ್ನೂ ಬಿಟ್ಟಿಲ್ಲ. ಕೆಲವು ದೊಡ್ಡ ಪ್ರಕರಣಗಳನ್ನು ಬಿಟ್ಟಿದ್ದೇನೆ, ಒಂದು ಕಡೆಯೂ ಪುನರುಕ್ತಿ ಇಲ್ಲ. ಈ ವಚನ ಭಾರತದಲ್ಲಿ ಮಹಾಭಾರತದ ಮುಖ್ಯ ಅಂಶವಾಗಿದ್ದ ಗೀತೋಪದೇಶವನ್ನು ಕೇವಲ 2 ಪ್ಯಾರಾಗಳಲ್ಲಿ ಹೇಳಿದ್ದಾರೆ. ಮಹಾಭಾರತದ ಪೂರ್ವ ಇತಿಹಾಸವನ್ನು ತೆಗೆದುಕೊಂಡು ಅಲ್ಲಲ್ಲಿ ಉಪಕಥೆಗಳನ್ನು ಸೇರಿಸಿ ಕೇವಲ 370 ಪುಟಗಳಲ್ಲಿ ಸಂಪೂರ್ಣ ವಚನ ಭಾರತವನ್ನು ನಮಗೆ ನೀಡಿದ ಶ್ರೀ ಕೃಷ್ಣಶಾಸ್ತ್ರಿಗಳು ಮಹಾನ್ ವ್ಯಕ್ತಿ. ನನಗೆ ಅಂದರೆ ಈ ವೆಂಕಟಕೃಷ್ಣ ಅವರಿಗೆ ಮಹಾಭಾರತದ ಅರಣ್ಯ ಪರ್ವ 8ನೇ ತರಗತಿಯಲ್ಲಿ ಪಠ್ಯವಾಗಿತ್ತು. ಆಗಿನಿಂದಲೂ ನನಗೆ ಇದನ್ನು ಸಂಪೂರ್ಣ ಓದಬೇಕೆಂದು ಆಸೆ ಇತ್ತು. ಇದನ್ನು ಓದಿದಾಗ ಈ ಮಹಾನ್ ವ್ಯಕ್ತಿಯ ಬಗ್ಗೆ ನಿಮ್ಮೊಡನೆ ಹಂಚಿಕೊಳ್ಳುವ ಬಯಕೆ ಆಯಿತು. ಅದನ್ನು ಅವರು ಹಂಚಿಕೊಂಡಿದ್ದಾರೆ. ಶ್ರೀ AR ಕೃಷ್ಣಶಾಸ್ತ್ರಿಗಳು 1968ರಲ್ಲಿ ದೈವಾಧೀನರಾದರು. ಇದು ಇಬ್ಬರು ಕನ್ನಡದ ಮಹಾ ದಿಗ್ಗಜಗಳ ಬಗ್ಗೆ ಶ್ರೀ ವೆಂಕಟಕೃಷ್ಣ ಅವರು ಬರೆದಿರುವ 2 ಚಿಕ್ಕ ಬರಹಗಳು. ತುಂಬಾ ಚೆನ್ನಾಗಿದೆ. ಇದು ಶಾರ್ಟ್ ಇಂಟ್ರೊಡಕ್ಷನ್ ಅನ್ನೋ ಮಾದರಿನಲ್ಲಿ ತುಂಬಾ ಚೆನ್ನಾಗಿದೆ. ಅವ್ರು ಹೀಗೆ ಮುಂದೇನು ಬರೀಲಿ. ಆಮೇಲೆ ವೆಂಕಟಕೃಷ್ಣ ಅವರು ನನ್ನ ಕ್ಲಾಸ್ಮೇಟ್ ಆಗಿರ್ಬೇಕು ಅನ್ಕೋತೀನಿ. ಯಾಕೆ ಅಂದ್ರೆ ನಮಗೂ ಅದು 8ನೇ ಕ್ಲಾಸ್ನಲ್ಲಿ ಅರಣ್ಯ ಪರ್ವ ಟೆಕ್ಸ್ಟ್ ಆಗಿತ್ತು. ನಮ್ಮ ಮೇಷ್ಟ್ರುಗಳು ಅದನ್ನ ಹೇಳಿದ್ದು ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಅರಣ್ಯ ಪರ್ವದಲ್ಲಿ ಬರ್ತಾ ಕಥೆಗಳು, ಉಪಕಥೆಗಳು, ನಳದ ಚರಿತ್ರೆ ಅವೆಲ್ಲ ತುಂಬಾ ಅದ್ಭುತವಾಗಿರುವಂಥದ್ದು. ಅದು ಯಾರೇ ಕನ್ನಡ ಬಲ್ಲವರೆಲ್ಲ ಆ ಮಹಾಭಾರತದ ಒಂದು ಸ್ವಾರಸ್ಯವನ್ನು ಸವಿಯುವ ಅವಕಾಶ ಕಲ್ಪಿಸಿದ್ದು ಕೃಷ್ಣಶಾಸ್ತ್ರಿಗಳು. ಇದು ನಾನು ಮಹಾಭಾರತ ಓದಿದ್ದು ವಚನ ಭಾರತ AR ಕೃಷ್ಣಶಾಸ್ತ್ರಿಗಳವರದ್ದೇ. ನನಗೆ ಮಹಾಭಾರತದ ಏನು ಒಂದು ಚೂರು ಜ್ಞಾನ ಇದೆಯೋ ಅದು ವಚನ ಭಾರತದಿಂದಾನೇ ಬಂದಿರೋದು. ಹೌದು, ಅಂದ್ರೆ ಸರಳಗನ್ನಡಕ್ಕೆ ಹೌದು. ಒಂದು ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ AR ಕೃಷ್ಣಶಾಸ್ತ್ರಿಗಳು ಒಂದ್ ನಿಮಿಷ. ಹಲೋ, ಹಲೋ, 1 ಸೆಕೆಂಡ್. ಈಗ ಒಂದು ಕರೆ ಬಂದಿದೆ, ತಗೊಳ್ಳೋಣ. ಹೇಳ್ಬೇಕು, ಒಂದು ಕರೆ ಬಂದಿದೆ, ತಗೋತಾ ಇದ್ದೀವಿ. ಉಷಾ ಶ್ರೀನಿವಾಸ್. ನನಗೆ ಒಂದೇನಂದ್ರೆ, ನಾನು ಉಷಾ ಶ್ರೀನಿವಾಸ್ ಅಂತ ಮಾತಾಡ್ತಿರೋದು.
ಗಣೇಶ್ ಪ್ರಸಾದ್ ಓದಿದ್ದನ್ನ ಕೇಳಿ ಮಾತಾಡ್ಬೋದು ಬೇಗ ಮಾತಾಡಿದ್ರೆ ಒಳ್ಳೇದು. 2 ಗಂಟೆ ಆಗ್ತಾ ಇದೆ. ನಾನು ಉಷಾ ಶ್ರೀನಿವಾಸ್ ಮಾತಾಡ್ತಾ ಇರೋದು. ನೋಡಿ, BM ಶ್ರೀಕಂಠಯ್ಯನವ್ರದ್ದು ಫ್ಯಾಮಿಲಿನವರೆಲ್ಲಾರು ಅವ್ರ ಆಸ್ತಿಗಳನ್ನೆಲ್ಲ ಕೊಟ್ಬಿಟ್ಟು ಸಂಖ್ಯೆನಲ್ಲಿ BM ಶ್ರೀ ಭವನ ಅಂತ ಮಾಡಿದೆ. ಇದೇ ತರ ಇವಾಗ ER ಕೃಷ್ಣ ಶಾಸ್ತ್ರಿಗಳ ಮೊಮ್ಮಕ್ಕಳು, ದೇವಡು ನರಸಿಂಹ ಶಾಸ್ತ್ರಿಗಳ ಮೊಮ್ಮಕ್ಕಳು ಅಲ್ಲಿ ಒಂದು HB ಸಮಾಜ ರೋಡಲ್ಲಿ ಇದ್ದಿದ್ದ ಅವ್ರ ಮನೆಗೆ ನಾ ಬೇಕಾದಷ್ಟು ಸತಿ ಹೋಗಿದ್ದೀನಿ. ಒಂದ್ ಮ್ಯೂಸಿಯಂ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಎಲ್ಲಾರ್ಗು ನೋಡಕ್ಕೆ. ಅಂತಂತ ಮಹಾನುಭಾವರ ಮನೆಯಲ್ಲಿ ಹುಟ್ಟಿರೋ ವಂಶೋದ್ಧಾರಕರು ಏನಾದ್ರು ಮಾಡಿ ಬೆಂಗಳೂರಲ್ಲಿ ಅವ್ರಿಗೆ ವಾಸ ಮಾಡ್ತಿದ್ದ ಜಾಗದಲ್ಲಿ ಒಂದು ಮ್ಯೂಸಿಯಂ ಸೆಟಪ್ ಮಾಡ್ಬೇಕು. ಎಲ್ಲಾರ್ಗೂ ಅಫೋರ್ಡಬಿಲಿಟಿ ಇದೆ. ಅಂತ ವಂಶದಲ್ಲಿ ಹುಟ್ಟೋದು ಇಟ್ ಈಸ್ ನಾಟ್ ಈಸಿ, ಸಂಸ್ಕಾರ ಅಂತ ಅನ್ಸುತ್ತೆ. ನನ್ಗೆ ಇದನ್ನೆಲ್ಲ ಕೇಳಿ ತುಂಬಾ ಸಂತೋಷ ಆಯ್ತು. ಹಾಗೆ ಅಂತ ಅದಕ್ಕೆ ನಾ ಇದನ್ನ ಹಚ್ಕೋತಾ ಇದನ್ನ ನಾನು ಬೇಕಾದಷ್ಟತಿ ಹೇಳಿದೀನಿ, ಸಜೆಸ್ಟ್ ಮಾಡಿದೀನಿ. ನಾನು ಅದನ್ನೆಲ್ಲ ಮ್ಯೂಸಿಯಂ ತರ ಮಾಡ್ಬೇಕು ಅವರ ವಂಶದವರು ಅಂತ ಹೇಳಿ ಇದು ನನ್ನ ಅನಿಸಿಕೆ. ಖಂಡಿತ ತುಂಬಾ ಒಳ್ಳೆ ಸಲಹೆ ಇದು. ಯಾಕೆಂದ್ರೆ ನಾವು ಕರ್ನಾಟಕದಲ್ಲಿ, ಭಾರತದಲ್ಲಿ ಎಷ್ಟೋ ಜನಕ್ಕೆ ಈ ತರ ಒಂದು ಸ್ಮಾರಕ ಅಥವಾ ಒಂದು ಮ್ಯೂಸಿಯಂ ಅದನ್ನ ಮಾಡಿಲ್ಲ. ಅದನ್ನ ಮಾಡಬೇಕಾದ್ ಒಳ್ಳೇದು. ಇಂಗ್ಲೆಂಡು ಮುಂತಾದ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಮಗೆ ನಾಚಿಕೆ ಆಗುತ್ತೆ. ಇಂಗ್ಲೆಂಡಲ್ಲಿ ನಾವು ರಾಜಾರಾಮ್ ಮೋಹನ್ ರಾಯ್ ಇರೋ ಮನೆ ಯಾವುದು ಅಂದ್ರೆ ನೋಡ್ಬೋದು, ಅದ್ರ ಮುಂದೆ ಒಂದು ಫಲಕ ಕೂಡ ಹಾಕಿದ್ದಾರೆ. ಆದ್ರೆ ನಾವು ಇವತ್ತು ಯಾರೋ ಇವ್ರುಗಳು ನಮ್ಮ ಕವಿಗಳು ಅಥವಾ ಯಾರೋ DVG ಮನೆನೇ ತಗೊಳ್ಳಿ, DVG ಮನೆ ಯಾವ್ದು ಅಂತ ಹೇಳಿದ್ರೆ ಇವತ್ತು ನಿಮಗೆ ಗುರ್ತಿಡಿಯಕ್ಕಾಗಲ್ಲ. ಯಾವ್ದೋ ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅಲ್ಲಿ. ಹೌದು, ನಾವು ಮೈಸೂರಲ್ಲಿದ್ದಾಗ ನಾವು ಕುವೆಂಪು ಮನೆ ಪಕ್ಕದಲ್ಲೇ ಇದ್ವಿ. ಕುವೆಂಪು ಅವರು ಅವರ ಹಳೆ ಪ್ಲೈಮೌತ್ ಕಾರಲ್ಲಿ ಅವರು ಓಡಾಡ್ತಾ ಇದ್ರು, ಅವರೇ ಡ್ರೈವ್ ಮಾಡ್ತಾ ಇದ್ರು, ನೋಡ್ತಾ ಇದ್ವಿ. ನಾವು ಯಾರನ್ನ ಕೇಳಿದ್ರು ಕುವೆಂಪು ಮನೆ ಪಕ್ಕದಲ್ಲಿ ಅಂತ ಹೇಳ್ತಾ ಇದ್ವಿ. ಈಗ ಎಷ್ಟೋ ಜನಕ್ಕೆ ಕೇಳ್ತಾರೆ ಹಳೆಯವರು, ನೀವು ಮೈಸೂರಲ್ಲಿ ಎಲ್ಲಿದ್ದಿಂದ ಕುವೆಂಪು ಇದ್ರಲ್ಲ ಆ ಮನೆ ಅಲ್ಲಿ ಪಕ್ಕದಲ್ಲಿ ಇದ್ವಿ ಅಂತ ಹೇಳ್ತಿದ್ವಿ. ಈಗ ಎಷ್ಟು ಜನಕ್ಕೆ ಗೊತ್ತಿದೆ ಕುವೆಂಪು ಅವರಲ್ಲಿ ಇದ್ರು ಅಂತ? ಉದಯ ರವಿ ಅಂತ ಆ ಮನೆಗೆ ಹೆಸರಿಟ್ಟಿದ್ರು. ಗೊತ್ತು. ಅದು ಏನೋ ಒಂದು ಇದು ನಮ್ಮ ಒಂದು ಶಾಪ ನಮಗ್ ಬಂದಿರೋದು ಅನ್ಸುತ್ತೆ. ನಮ್ಗೆ ಯಾವ್ದು ಹಳೇದು ಬೇಡ ಅಂತ ಬಿಟ್ಕೊಂಡ್ ಬರ್ತಾ ಇದೀವಿ. ಇಲ್ಲಿ ಆದ್ರೆ ಈಗಾಗಲೇ ಇನ್ನು 1 ನಿಮಿಷ ಉಳಿದಿದೆ ಅಷ್ಟೇ ಕಾರ್ಯಕ್ರಮದ ಅವಧಿ. ಎಲ್ಲ ಇದರಲ್ಲಿ ಭಾಗವಹಿಸಿದ ಗಣೇಶ್ ಪ್ರಸಾದ್ ಅವರಿಗೆ, ಮಿಕ್ಕವರಿಗೆ ಎಲ್ರಿಗೂ ನಮ್ಮ ಧನ್ಯವಾದಗಳನ್ನ ಹೇಳೋಣ. ಹೀಗೆ ಹೇಳ್ತಾ ಬೀಳ್ಕೊಡ್ತಾ ಇರೋದು ನಾನು ಸಿಡ್ನಿ ಶ್ರೀನಿವಾಸ್ ಹಾಗೂ ನಾನು ಗಣೇಶ್ ಪ್ರಸಾದ್ ಅವರು. ನಮಸ್ಕಾರ. ನಿಮ್ಮ ಭೇಟಿ ಮುಂದಿನ ವಾರ ಅಂದ್ರೆ ಭಾನುವಾರ ಡಿಸೆಂಬರ್ 7ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ. ಸಿರಗಳ ಒಪ್ಪಿಕಾಯೋ ಕೃಪಾ